ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಹೈ ಅಂಡ್ ಕ್ರಶ್ ಚೆನ್ನಾಗಿತ್ತಾ? ಎಲ್ಲರೂ ಎಂಜಾಯ್ ಮಾಡಿದ್ರಾ? ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ಇವತ್ತು ಒಂದು ಒಳ್ಳೆ ಸೀರೀಸು ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬೇರೆ ಯಾವುದು ಅಲ್ಲ, ಹೆಡ್ ಓವರ್ ಹೀಲ್ಸ್ ಅಂತ. ಆಕ್ಚುಲಿ ಇದು ಹೊಸದಾಗಿ ರಿಲೀಸ್ ಆಗಿರೋ ಸೀರೀಸೇ. ನಾನು ಇದಕ್ಕೂ ಮುಂಚೆ ಹಿಡನ್ ಲವ್ ಮತ್ತೆ F4 ಥೈಲ್ಯಾಂಡ್ ಬಾಯ್ಸ್, ಆಮೇಲೆ ಇನ್ನೊಂದು ಯಾವುದು ಆ ಸೀಕ್ರೆಟ್, ಈ ಸೀರೀಸ್ ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಅವೆಲ್ಲ ಸ್ವಲ್ಪ ಓಲ್ಡ್ ಸೀರೀಸ್, ಪ್ಲಸ್ ಆಲ್ಮೋಸ್ಟ್ ತುಂಬಾ ಜನ MX ಪ್ಲೇಯರ್ ಅಲ್ಲಿ ನೋಡಿರೋ ಚಾನ್ಸಸ್ ಇದೆ. ಈಗ ಆಲ್ರೆಡಿ ಓಲ್ಡ್ ಸೀರೀಸ್ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋದ್ರೆ ನನಗೆ ವ್ಯೂಸ್ ಅಷ್ಟಾಗಿ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಲವ್ಲಿ ರನ್ನರ್ ತಗೊಳ್ಳಿ. ಈಗ ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಸೀರೀಸ್, ಅದು ಮೀನ್ಸ್ 2025 ಅಲ್ಲಿ ರಿಲೀಸ್ ಆಗಿರೋ ಸೀರೀಸ್. ಬಟ್ ಅದನ್ನ ತುಂಬಾ ಜನ ನೋಡಿದಾರೇನೋ, ನನಗೆ ವ್ಯೂಸ್ ಸರಿಯಾಗಿ ಬರ್ತಾ ಇಲ್ಲ. ವ್ಯೂಸ್ ಬಂದಿಲ್ಲ ಅಂದ್ರೆ ನಮ್ ಚಾನಲ್ ರೇಟಿಂಗ್ಸ್ ಕಡಿಮೆ ಆಗ್ಬಿಡುತ್ತೆ, ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗೋದಿಲ್ಲ. ಸೊ ಒಂದ್ ಸ್ವಲ್ಪ ಹೊಸ ತರ ಸೀರೀಸ್ ನ ಅಪ್ಲೋಡ್ ಮಾಡ್ಬಿಟ್ಟು ಆಮೇಲೆ ನಿಧಾನಕ್ಕೆ ಓಲ್ಡರ್ ಸೀರೀಸ್ ಆಗಿರೋ ಈ ಡ್ಯೂಟಿ ಆಫ್ಟರ್ ಸ್ಕೂಲ್, ಆರ್ ಸೀಕ್ರೆಟ್, ಹಿಡನ್ ಲವ್, F4 ಥೈಲ್ಯಾಂಡ್ ಬಾಯ್ಸ್, ಆಮೇಲೆ ದ ಗ್ಲೋರಿ. ಆಕ್ಚುಲಿ ದ ಗ್ಲೋರಿ ಮತ್ತೆ ಡೆತ್ ಗೇಮ್ ಈ ಸೀರೀಸ್ ನ ಕೂಡ ನನ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ರಿ. ಇದನ್ನ ಆಲ್ರೆಡಿ ಕನ್ನಡದಲ್ಲಿ ಬೇರೆಯವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದ್ರೆ ಬೇರೆಯವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಮತ್ತೆ ನಾನ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಅದು ವ್ಯೂಸ್ ಕೌಂಟು ಬರೋದಿಲ್ಲ. ಜೊತೆಗೆ ಕಮೆಂಟ್ ಅಲ್ಲಿ ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಾರೆ, ಆಲ್ರೆಡಿ ಬೇರೆಯವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮತ್ತೆ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ ಅಂತ. ಸೊ ಸ್ವಲ್ಪ ಹೊಸ ಸೀರೀಸ್ ಮತ್ತೆ ಒಂದ್ ಸ್ವಲ್ಪ ಹೈ ರೇಟಿಂಗ್ ಅಲ್ಲಿರೋ ಸೀರೀಸ್ ತರ ಅಂತದನ್ನ ಅಪ್ಲೋಡ್ ಮಾಡ್ಬಿಟ್ಟು ಆಮೇಲೆ ಟೈಮ್ ಇದ್ದಾಗ ಯಾವ್ದು ಸೀರೀಸ್ ಇಲ್ಲ ನೋಡೋದಕ್ಕೆ ಕೇಳೋದಕ್ಕೆ ಅನ್ನೋ ಟೈಮ್ ಅಲ್ಲಿ ಕೆಲವೊಂದು ಸೀರೀಸ್ ನಾನು ಆಯ್ಕೆ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಫಾರ್ ಎಕ್ಸಾಂಪಲ್ ಈಗ ಹೇಳಿದ್ನಲ್ವಾ, ಹಿಡನ್ ಲವ್, ಆ ಸೀಕ್ರೆಟ್, ಆತರ ಸೀರೀಸ್ ಎಲ್ಲ ನಾನು ಆಮೇಲೆ ಅಪ್ಲೋಡ್ ಮಾಡ್ತೀನಿ. ಬಟ್ ಖಂಡಿತ ನಾನು ಮಾಡೇ ಮಾಡ್ತೀನಿ. ಅಂದ್ರೆ ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ ಅಷ್ಟೇ. ಮತ್ತೆ ಸುಮಾರು ದಿನಗಳಿಂದ ಬರೀ ಸ್ಕೂಲ್ಗೆ ಕಾಲೇಜಸ್ಗೆ ರಿಲೇಟೆಡ್ ಆಗಿರೋ ಸೀರೀಸ್ ನಾನೇ ನೋಡ್ತಾ ಇದ್ವಿ. ಅಂದ್ರೆ ಮೈ ಡೆಸ್ಕ್ ಮೇಟ್, ಈ ಸೆಕ್ಷನ್, ಈ ಸೀರೀಸ್, ವೀಕ್ ಹೀರೋ ಕ್ಲಾಸ್ 2, ಸ್ಕೂಲ್ 2015, ಮತ್ತೆ ಪಿರಮಿಡ್ ಗೇಮ್, ಇದೆಲ್ಲಾನು ಸ್ವಲ್ಪ ಸ್ಕೂಲ್ಸ್ ಗೆ ಸಂಬಂಧಪಟ್ಟಿರೋ ಸೀರೀಸ್ ಅಲ್ವಾ. ಸೊ ಸ್ವಲ್ಪ ಝೋನರ್ ನ ಬಿಟ್ಟು ಹೊರಗಡೆ ಬರೋಣ ಅಂತ ಇವತ್ತು ಬೇರೆ ಸೀರೀಸ್, ಅಂದ್ರೆ ಒಂದ್ ಸ್ವಲ್ಪ ಹಾರರ್ ಆಗಿರೋ ತರ, ಲವ್, ರೊಮ್ಯಾನ್ಸ್ ಇರುತ್ತೆ, ಫ್ರೆಂಡ್ಶಿಪ್ ಇರುತ್ತೆ, ಸ್ಕೂಲ್ ಇರುತ್ತೆ. ಈ ಹೆಡ್ ಓವರ್ ಹೀಲ್ಸ್ ಅನ್ನೋ ಡ್ರಾಮಾ ತುಂಬಾನೇ ಚೆನ್ನಾಗಿರುತ್ತೆ, ಸೊ ಮಿಸ್ ಮಾಡ್ಕೋಬೇಡಿ. ಆಕ್ಚುಲಿ ಕನ್ನಡದಲ್ಲಿ ಕೂಡ ಈ ಹೆಡ್ ಓವರ್ ಹೀಲ್ಸ್ ಅನ್ನೋ ಸೀರೀಸ್ ನ ಬೇರೆ ಚಾನೆಲ್ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಚೆಕ್ ಮಾಡಿದೆ, ಬಟ್ ಒಂದ್ ಎಪಿಸೋಡ್ ಒಂದ್ ಪಾರ್ಟ್ ಮಾತ್ರನೇ ಮಾಡಿದ್ದಾರೆ ಅಷ್ಟೇ, ಬೇರೆ ಯಾರು ಎಕ್ಸ್ಪ್ಲೇನ್ ಮಾಡ್ಲಿಲ್ಲ. ಸೊ ನಾನು ಆದಷ್ಟು ಬೇಗ ಇದನ್ನ ಕವರ್ ಮಾಡ್ಕೊಂಡು ಹೊರಟೋಗ್ತೀನಿ. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ, ಯಾಕಂದ್ರೆ ಆಲ್ರೆಡಿ ಈ ಮಂತ್ ಅಲ್ಲಿ ನಾನು ಸರಿಯಾಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ಲಿಲ್ಲ. ಅದರಿಂದಾನೇ ನಮ್ಮ ಚಾನಲ್ ರೇಟಿಂಗ್ಸ್ ತುಂಬಾನೇ ಕಡಿಮೆ ಆಗ್ಬಿಟ್ಟಿದೆ. ಇನ್ನು ನಾನು ಅಪ್ಲೋಡ್ ಮಾಡಿರೋ ತರದ್ದೇ ಮಾಡ್ಕೊಂಡು ಓಲ್ಡರ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ರೆ ಇನ್ನು ಕಂಪ್ಲೀಟ್ ಆಗಿ ಡೌನ್ ಆಗ್ಬಿಡುತ್ತೆ. ಸೊ ಸ್ವಲ್ಪ ನನ್ನ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಬೇಗ ನೀವು ಕೇಳಿರೋ ಎಲ್ಲಾ ಸೀರೀಸ್ ನ ಕೂಡ ನಾನು ಎಕ್ಸ್ಪ್ಲೇನ್ ಮಾಡೇ ಮಾಡ್ತೀನಿ. ಅಟ್ಲೀಸ್ಟ್ ನಾನು ಅದನ್ನ ಪಾರ್ಟ್ ವೈಸ್ ಆದ್ರೂ ಕಂಪ್ಲೀಟ್ ಮಾಡ್ಕೊಂಡು ಹೊರಟೋಗ್ತೀನಿ. ನಿಮ್ಗೆ ಯಾವ್ದೇ ಕಾರಣಕ್ಕೂ ನಾನು ಡಿಸಪಾಯಿಂಟ್ ಮಾಡೋದಿಲ್ಲ. ಈಗ ಸದ್ಯಕ್ಕೆ ಸ್ವಲ್ಪ ಹೊಸ ಸೀರೀಸ್ ನ ನೋಡೋಣ, ಓಕೆನಾ? ಎಲ್ಲರಿಗೂ ಅರ್ಥ ಆಯ್ತಾ? ಪ್ಲೀಸ್ ಬೈಕೋಬೇಡಿ, ಬಟ್ ಖಂಡಿತ ನಾನು ಎಕ್ಸ್ಪ್ಲೇನ್ ಮಾಡೇ ಮಾಡ್ತೀನಿ. ಯಾಕಂದ್ರೆ ನೀವು ಕಮೆಂಟ್ ಅಲ್ಲಿ ಹಾಕ್ದಾಗ ನಾನು ನಿಮ್ಗೆ ರಿಪ್ಲೈ ಮಾಡ್ತಾ ಇರ್ತೀನಿ, ಖಂಡಿತ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ನಾನು ಬಾಯಿ ಮಾತಿಗೆ ಹೇಳ್ತಾ ಇಲ್ಲ, ಯಾಕಂದ್ರೆ ನೀವು ಸುಮಾರು ಜನ ಕೇಳಿರೋ ಸೀರೀಸ್ ನ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ಯಾರಿಗೂ ನಾನು ಡಿಸಪಾಯಿಂಟ್ ಮಾಡೋದಿಲ್ಲ. ಎಲ್ರು ಕೇಳಿರೋ ಸೀರೀಸ್ ನ ಕೂಡ ನಾನು ಎಕ್ಸ್ಪ್ಲೇನ್ ಮಾಡೇ ಮಾಡ್ತೀನಿ. ದೆನ್ ಬನ್ನಿ ಇವತ್ತಿನ ಹೆಡ್ ಓವರ್ ಹೀಲ್ಸ್ ಅನ್ನೋ ಸೀರೀಸ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಹೆಡ್ ಓವರ್ ಹೀಲ್ಸ್ ಅನ್ನೋ ಸೀರೀಸ್ ನ ಫಸ್ಟ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಸೀರೀಸ್ ನ ಸ್ಟಾರ್ಟಿಂಗ್ ಅಲ್ಲೇ ಒಂದು ಮದ್ವೆ ನಡೆಯೋ ಜಾಗನ ತೋರಿಸ್ತಾರೆ. ನಂಬಿಟ್ರ? ಅದು ಮದ್ವೆ ನಡೆಯೋ ಜಾಗ ಅಲ್ಲ, ದೆವ್ವ ಓಡಿಸೋ ಜಾಗ. ಎಲ್ಲರೂ ಅದೇ ತರ ಒಂದು ವೈಟ್ ಕಲರ್ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡು ದೆವ್ವ ಓಡಿಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂತಾ ಇರ್ತಾರೆ. ಆಕ್ಚುಲಿ ರೆಡಿ ಮಾಡಿರ್ತಾರೆ. ಸೆಂಟ್ರಲ್ಲಿ ಒಂದು ಕಾಟ್ ಮೇಲೆ ಒಂದು ದೆವ್ವ ಅಂದ್ರೆ ದೆವ್ವ ಹಿಡ್ಕೊಂಡಿರೋನೊಬ್ಬನ ಮಲಗಿಸಿರ್ತಾರೆ. ಅವನೇನು ಫಿಟ್ಸ್ ಬಂದವಂತರ ಅವಾಗ ಎಕ್ಸಿ ಬೀಳ್ತಾ ಇರ್ತಾನೆ. ದೆವ್ವ ಓಡ್ಸಕ್ಕೆ ಅಂತ ಒಂದು ಹುಡುಗಿ ಬಂದಿದ್ದಾಳೆ, ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾಳೆ ಅಲ್ವಾ? ಕಲರ್ ಆಗಿ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡು ಯಾವ್ದೋ ಟಿವಿ ಶೋ ನಲ್ಲಿ ಪ್ರೋಗ್ರಾಮ್ ಮಾಡೋದಕ್ಕೆ ಡ್ಯಾನ್ಸ್ ಕಾಸ್ಟ್ಯೂಮ್ ಹಾಕೊಳ್ತಾರಲ್ಲ ಆತರ ಹಾಕೊಂಡಿದ್ದಾಳೆ. ನಿಜವಾಗ್ಲೂ ಡ್ಯಾನ್ಸ್ ಮಾಡ್ತಿದ್ದಾಳೆ. ಎಕ್ಸುಮಾ ಮೂವಿ ನೋಡಿದೀರಾ? ಅದ್ರಲ್ಲಿ ನಮ್ ಹೀರೋಯಿನ್ ದೆವ್ವ ಓಡಿಸೋದಕ್ಕೆ ಅಂತ ಹೇಳಿ ಒಂದು ಡ್ಯಾನ್ಸ್ ನ ಮಾಡ್ತಾಳಲ್ಲ, ಆತರ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋದು. ಇನ್ನು ಹೇಳ್ಬೇಕಂದ್ರೆ ಇವಳೊಂದು ಶಾಮನ್ ಲೇಡಿ ಅಂತ ಕಾಣಿಸುತ್ತೆ. ನಮ್ ಸೀರೀಸ್ ನ ಹೀರೋಯಿನ್ ಇವಳು. ಈ ಒಂದು ಕಲ್ಪನಾ ಲೋಕಕ್ಕೆಲ್ಲ ಹೋಗ್ಬಿಟ್ಟು ಅಲ್ಲಿ ದೆವ್ವ ಬಂದಿರೋನ್ನ ಕರ್ಕೊಂಡೋಗಿ ಅಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿ ದೆವ್ವ ಓಡ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ತುಂಬಾ ಹೊತ್ತಿಂದ ಈ ಪೂಜೆ ನಡೀತಾ ಇದೆ. ಅವಳಿಗೆ ಫೆಡಪ್ ಆಗೋಯ್ತು. ಹಂಗೆ ಕಣ್ಮುಚ್ಕೊಂಡು ಆ ದೆವ್ವ ಹತ್ರ ಮಾತಾಡ್ತಾ ಇದ್ದಾಳೆ. ಏನ್ ದೆವ್ವ, ನಿನಗ್ ನಾನ್ ಏನಂತ ಕೊರೆ ಇಟ್ಟೆ ಅಂತ ಹೇಳಿ ಇವಾಗ ನೀನ್ ಹೋಗ್ತಾಳೆ ಇವ್ನ ಮೈನ ಬಿಟ್ಟು, ದಯವಿಟ್ಟು ಇವ್ನ ಮೈ ಬಿಟ್ಬಿಟ್ಟು ಹೊಟ್ಟೋಗು, ನನಗೆ ತುಂಬಾ ಕೆಲಸ ಇದೆ ಅಂತ ಕೇಳ್ಕೊಂತಾ ಇರ್ತಾಳೆ. ಈ ತರ ಇವಳ ಪೂಜೆನಲ್ಲಿ ಅವಳು ತೊಡಗಿಸ್ಕೊಂಡ್ಬಿಟ್ಟಿರ್ತಾಳೆ ಕಂಪ್ಲೀಟ್ ಆಗಿ. ಆ ಟೈಮಲ್ಲಿ ಯಾರ್ದು ಅಲಾರಂ ಸೌಂಡ್ ಬರ್ತಾ ಇದೆ, ಫೋನ್ ರಿಂಗ್ ಆಗ್ತಿರೋ ತರ ಒಂದು ಸೌಂಡ್ ಬರ್ತಾ ಇರುತ್ತೆ. ಇವಳ ಕಣ್ಮುಚ್ಕೊಂಡೆ ಯಾರ್ದದು ಫೋನು ನನಗೆ ಡಿಸ್ಟರ್ಬ್ ಆಗ್ತಿದೆ, ನನ್ ಕೈಲಿ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ, ಫಸ್ಟ್ ಸೌಂಡ್ ಆಫ್ ಮಾಡಿ ಅಂತ ಕೂಗ್ತಾ ಇರ್ತಾಳೆ. ಅಲ್ಲಿರೋರೆಲ್ಲ ಒಬ್ರು ಮುಖ ಒಬ್ರು ನೋಡ್ಕೊಂತಾ ಇರ್ತಾರೆ, ಏನ್ ನಡೀತಾ ಇದೆ ಅಂತ. ದಯವಿಟ್ಟು ಕ್ಷಮಿಸ್ಬೇಕು, ನಿಮ್ಮ ಹತ್ರ ಇರೋ ಫೋನ್ ಅಲಾರಂ ಬರ್ತಾ ಇರೋದು ಅಂದಾಗ ಅವಳು ಟಕ್ಕಂತ ಫೋನ್ ಎತ್ಕೊಂಡು ನೋಡಿದ್ರೆ ಅಯ್ಯೋ ಸ್ಕೂಲ್ಗೆ ಟೈಮ್ ಆಗೋಯ್ತು ಅಂತ ಹೇಳಿ, ಓಕೆ ದೇವ ನಾನು ಸ್ಕೂಲ್ಗೆ ಹೋಗ್ಬಿಟ್ಟು ಸಂಜೆ 5 ಗಂಟೆಗೆ ಬಂದ್ಬಿಡ್ತೀನಿ, 5 ಗಂಟೆಗೆ ಬಂದು ನಿನ್ನ ಮೀಟ್ ಮಾಡ್ತೀನಿ, ಆಮೇಲೆ ನಿನ್ನ ಓಡಿಸ್ತೀನಿ ಅಂತ
ಅಂತ ಅವಳು ಅಲ್ಲಿಂದ ಹೋಗ್ಬೇಕಾದ್ರೆ ಆ ದೆವ್ವಗೆ ಟೆನ್ಷನ್ ಆಗೋಯ್ತು. ನಾನೊಂದ್ ದೆವ್ವ ಅಂತ ಕೂಡ ನೋಡ್ದೆ, ನನ್ಗೆ ಈ ತರ ಟ್ರೀಟ್ ಮಾಡ್ತಾ ಇದೀಯ ನೀವು, ನನ್ಗೆ ಸ್ವಲ್ಪನೂ ಮರ್ಯಾದೆ ಕೊಡ್ತಾ ಇಲ್ಲ ಅಂತ ಹೇಳಿ ಅವಳು ಡ್ರೆಸ್ ನೆಲ್ಲ ಹಿಡ್ಕೊಂಡ ದೆವ್ವ ಎಳೆಯಕ್ಕೆ ಶುರು ಮಾಡ್ಬಿಡ್ತು. ಎಳೆದೇ ಬಿಡ್ತು ಹೇಳ್ಬೇಕಂದ್ರೆ. ನೋಡಿದ್ರೆ ಒಳಗಡೆ ಯೂನಿಫಾರ್ಮ್ ಹಾಕೊಂಡಿದ್ದಾಳೆ, ಇವಳೊಂದು ಸ್ಕೂಲ್ ಸ್ಟೂಡೆಂಟ್. ಆಲ್ರೆಡಿ ಈ ನಡೀತಾ ಇರೋ ಕಾರ್ಯಕ್ರಮನ ಮುಗಿಸ್ಕೊಂಡು ಸ್ಟ್ರೇಟ್ ಆಗಿ ಸ್ಕೂಲ್ ಹೋಗ್ಬೇಕಂತ ಒಳಗಡೆ ಯೂನಿಫಾರ್ಮ್ ಹಾಕೊಂಡೆ ಬಂದ್ಬಿಡಿದಾಳೆ ನಮ್ ಹೀರೋಯಿನ್. ಇವಾಗ ದೆವ್ವ ಅವಳ ಮೇಲಿರೋ ಡ್ರೆಸ್ ನ ಕಿತ್ತಾಕಿದ ತಕ್ಷಣ ಒಳಗಡೆ ಯೂನಿಫಾರ್ಮ್ ಇರೋದನ್ನ ನೋಡ್ಬಿಟ್ಟು ಎಲ್ಲರೂ ಶಾಕ್ ಆಗ್ಬಿಟ್ರು. ಈ ತರ ಈ ಶಾಮನ್ ಪೂಜೆ ಎಲ್ಲಾ ಮಾಡ್ತಾ ಇದ್ದಿದ್ದು, ದೆವ್ವ ಓಡಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದಿದ್ದು ಒಂದು ಸ್ಕೂಲ್ ಹುಡುಗಿನ. ಅಯ್ಯೋ ದೇವ್ರೆ, ನಾವೇನೋ ಈ ಹುಡುಗಿ ತುಂಬಾ ದೊಡ್ಡ ಎಕ್ಸ್ಪರ್ಟ್ ಅಂತೆಲ್ಲ ಅನ್ಕೊಂಡಿದ್ವಿ, ಹಂಗಾದ್ರೆ ಈ ಹುಡುಗಿಗೆ ಅರ್ಧಂಬರ್ಧ ಏನೋ ಗೊತ್ತಿರೋದು ಅಂತ ಮಾತಾಡ್ಕೊಳಕ್ಕೆ ಶುರು ಮಾಡ್ಬಿಟ್ರು. ಮಿಸ್ಟರ್ ದೆವ್ವ, ನೀವ್ ಇಲ್ಲೇ ಮಲ್ಕೊಂಡಿರಿ, ನಾನು ಆಮೇಲೆ ಬಂದು ನಿಮ್ನ ಓಡಿಸೋ ಕಾರ್ಯಕ್ರಮನ ಮಾಡ್ತೀನಿ, ನನಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ, ಮತ್ತೆ ಎಲ್ಲರೂ ನನ್ನ ಕ್ಷಮಿಸ್ಬಿಡಿ, ಅರ್ಧದಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದೀನಿ ಅಂತ ಹೇಳಿ ಇವಳು ಪಾಡಿಗಳು ಸ್ಕೂಲ್ಗೆ ಓಡೋಗ್ತಿದ್ದಾಳೆ. ಅಷ್ಟೇ ಸ್ಟ್ರೇಟ್ ಆಗಿ ಮನೆಗೆ ಹೋದವಳು ಸೈಕಲ್ ಎಲ್ಲ ತಗೊಂಡು ಅಯ್ಯೋ ಟೈಮ್ ಆಗೋಯ್ತು, ಗೇಟ್ ಮುಚ್ಚಿಬಿಡ್ತಾರೆ ಅಂತ ಸ್ಕೂಲ್ ಕಡೆ ಓಡೋಗ್ತಾ ಇದ್ದಾಳೆ. ಎಷ್ಟು ದೊಡ್ಡ ಶಾಮನ್ ಆದ್ರೆ ಇನ್ನು ಸ್ಕೂಲ್ಗೆ ಭಯ ಪಡ್ಲೇಬೇಕಲ್ವಾ. ಬಟ್ ಆಲ್ರೆಡಿ ಲೇಟ್ ಆಗೋಯ್ತು, ಗೇಟ್ ಕ್ಲೋಸ್ ಮಾಡ್ಬಿಟ್ರು. ಇವಾಗ ನನ್ ಗೇಟ್ ಎಂಟ್ರೆನ್ಸ್ ಅಲ್ಲಿ ಹೋದ್ರೆ ಸಿಕ್ಕಾಕೊಂಡ್ರೆ ಅಷ್ಟೇ ಸಿವಿಯರ್ ಪನಿಷ್ಮೆಂಟ್ ಕೊಡ್ತಾರೆ, ಯಾವಾಗ ಯೂಸ್ ಮಾಡೋ ದಾರಿಯಲ್ಲೇ ಹೊರಟೋಗೋಣ ಅಂತ ಹೇಳಿ ಯಾವಾಗ ಗೋಡ್ ಜಂಪ್ ಮಾಡ್ಕೊಂಡು ಹೋಗ್ತಾಳೆ ಲೇಟ್ ಆಗಿ ಬಂದ್ರೆ. ಅದೇ ತರ ಇವತ್ ಕೂಡ ಜಂಪ್ ಮಾಡ್ತಾಳೆ. ಆದ್ರೆ ಆ ಕಡೆಯಿಂದ ಯಾರೋ ಒಬ್ರು ಈ ಲಡ್ಡುನ ಕ್ಯಾಚ್ ಇಟ್ಕೊಂಡ್ರು. ಯಾರಪ್ಪ ಅಂತ ನೋಡಿದ್ರೆ ಆಹಾ ಸಖತ್ ಹ್ಯಾಂಡ್ಸಮ್ ಆಗಿದ್ದಾನೆ, ಇವನೇ ಸೀರೀಸ್ ನ ಹೀರೋ ಇರ್ಬೇಕು ಅಂತ ಅನ್ಕೊಳ್ತೀರಾ. ಸುಮಾರು ಸೀರೀಸ್ ಅಲ್ಲಿ ಹೀರೋಗೆ ಈ ತರ ಇಂಟ್ರೊಡಕ್ಷನ್ ತಾನೇ ಕೊಟ್ಟಿರ್ತಾರೆ. ಬಟ್ ನೀವ್ ಅನ್ಕೊಂಡಿರೋ ತಪ್ಪು, ಇದು ಹೀರೋ ಅಲ್ಲ, ನಮ್ ಹೀರೋಯಿನ್ ಅವರ ಫ್ರೆಂಡ್. ಆಕ್ಚುಲಿ ಇವನೊಂದು ಸೆಕೆಂಡ್ ಹೀರೋ ಅಂತ ಕೂಡ ಹೇಳ್ಬೋದು. ನಮ್ ಹೀರೋಯಿನ್ ಅಂದ್ರೆ ಅವ್ರಿಗೆ ತುಂಬಾನೇ ಇಷ್ಟ, ಒನ್ ಸೈಡ್ ಲವ್. ಬಟ್ ನಮ್ ಹೀರೋಯಿನ್ ಗೆ ಇವನು ಒಂದು ಒಳ್ಳೆ ಫ್ರೆಂಡ್ ಅಷ್ಟೇ. ಏನೋ ಇದು ನಾನು ಇಲ್ಲೇ ಜಂಪ್ ಮಾಡ್ತೀನಿ ಅಂತ ನಿನ್ಗೆ ಗೊತ್ತಿತ್ತಾ, ರೆಡಿಯಾಗಿ ಬಂದಿತ್ರ ಕ್ಯಾಚ್ ಇಟ್ಕೊಳ್ಳತ್ರ ಇಟ್ಕೊಂಡಿದ್ಯಲ್ಲ ನನ್ನ ಅಂದಾಗ ಅವ್ನು ಹೇಳ್ತಾನೆ, ಹಾ ನಿನ್ ಬಗ್ಗೆ ನನ್ಗೆ ಗೊತ್ತಿಲ್ವಾ, ಈ ನಾವು ಅಂದ್ರೆ ಲೇಟ್ ಆಗೇ ಬರೋದು, ಲೇಟ್ ಆಗಿ ಬಂದ್ರೆ ನೀನ್ ಇದೇ ಜಾಗದಲ್ಲೇ ನೀನ್ ಜಂಪ್ ಹೊಡ್ಕೊಂಡ್ ಬರೋದು, ಯಾಕಂದ್ರೆ ಅಲ್ಲೇ ಗೋಡೆ ಕಡಿಮೆ ಇರೋದು, ಅದಕ್ಕೆ ನೀನ್ ಇಲ್ಲೇ ಬರ್ತೀಯ ಅಂತ ಗೊತ್ತಿದ್ದು ರೆಡಿ ಆಗಿದ್ದೆ ಅಂತ ಹೇಳ್ತಾನೆ. ಆಕ್ಚುಲಿ ನಿಮ್ ಹತ್ರ ಒಂದು ವಿಷಯ ಕೇಳ್ಬೇಕು. ಈ ಹೀರೋಯಿನ್ ಇದ್ದಾಳಲ್ವಾ, ಇವಳು ಆಲ್ ಆಫ್ ಅಸ್ ಆರ್ ಡೆಡ್ ಅಲ್ಲಿ ಕ್ಲಾಸ್ ಲೀಡರ್ ಕ್ಯಾರೆಕ್ಟರ್ ಮಾಡಿದ್ದಾಳಲ್ವಾ, ಅವಳೇ ಅಲ್ವಾ? ಕನ್ಫರ್ಮ್ ಆದ್ರೆ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಅದಾದ್ಮೇಲೆ ಅವ್ನು ಹೇಳ್ತಾನೆ, ಅಯ್ಯೋ ನಾನೇನ್ ಬೇಕಂತ ಬಂದ್ ಇಡ್ಕೊಂಡೆ ಅಂತ ಅನ್ಕೊಂಡ, ಏನಿಲ್ಲ, ಇವತ್ತು ಕ್ಲಾಸ್ ಅಲ್ಲಿ ಟೆಸ್ಟ್ ಇದೆ, ಆ ಟೆಸ್ಟ್ ರಿಸಲ್ಟ್ಸ್ ಬಂದಾಗ ನನಗೆ ಲಾಸ್ಟ್ ರ್ಯಾಂಕ್ ಬಂದು ಎಲ್ಲರೂ ನನ್ನನ್ನು ಆಡ್ಕೊಂತಾರೆ, ನಗ್ತಾರೆ. ಇವಾಗ ನೀನ್ ಇಲ್ಲಿಂದ ಜಂಪ್ ಮಾಡ್ಬಿಟ್ಟು ಕೈ ಕಾಲೆಲ್ಲ ಮುರ್ಕೊಂಡ್ಬಿಟ್ಟು ಟೆಸ್ಟ್ ಬರೆಯಕ್ಕಾಗಿಲ್ಲ ಅಂತಂದ್ರೆ ಯಾರು ಲಾಸ್ಟ್ ರ್ಯಾಂಕ್ ತೆಗೆವರು? ಇವಾಗ ಹೆಂಗಿದ್ರು ನೀನ್ ಲಾಸ್ಟ್ ರ್ಯಾಂಕ್ ತೆಗೀತ್ಯಾ, ಸೊ ಎಲ್ಲರೂ ನನ್ನ ಬೈಯೋದ್ ತಪ್ಪುತ್ತೆ, ಎಲ್ಲರೂ ನಿನ್ನ ಬೈಕೊಂತಾರೆ ಅಂತ ಇವನ್ ಪಾಡ್ಗೆ ಇವನು ಅವಳ ಹತ್ರ ಕಾಮಿಡಿ ಮಾಡ್ತಿದ್ರೆ ಅವಳಿಗೆ ಟೆನ್ಷನ್ ಆಗೋಯ್ತು. ಯಾವಾಗ ಇದೇ ತರ ಹೇಳು, ನಾನು ಆಡ್ಕೊಳ್ಳೋದೇ ನಿನ್ಗೊಂದು ದೊಡ್ಡ ಕೆಲಸ, ಬರೋ ಇಲ್ಲಿಂದ ಹೋಗೋಣ ಅಂತ ಹೇಳಿ ಕ್ಲಾಸ್ ಕಡೆ ಹೋಗ್ತಾರೆ. ಆತರ ಅವ್ನು ಹೋಗಿದ ತಕ್ಷಣ ಸ್ವಲ್ಪ ಭಯಂಕರವಾದವನೇ ಅಂತ ಕಾಣುತ್ತೆ, ಯಾಕಂದ್ರೆ ಎಲ್ಲ ಹುಡುಗಿರೋನ ಒಳ್ಳೆ ನೊಣ ಮುಸುರ್ದಂಗೆ ಮುಸುರ್ಕೊಂಡು ಹೊರಟೋದ್ರು. ನೀನ್ ಏನ್ ಸೂಪರ್ ಆಗಿದ್ಯಾ ಗೊತ್ತಾ, ಇವತ್ತು ಕಾಫಿಗೆ ಹೋಗೋಣವಾ, ಟೀ ಹೋಗೋಣವಾ, ಪಾರ್ಟಿ ಮಾಡ್ಕೊಳ್ಳೋಣ ಅಂತ ಮಾತ್ರ ಮಾತಾಡ್ಕೊಂಡು ಹೋಗ್ತಾ ಇದಾರೆ. ಇವಳಿಗೆ ಒಂಥರ ಬೇಜಾರಾಯ್ತು, ಇದೇನಿದು ಎಲ್ಲರೂ ಬಂದು ಇವ್ರ ನಿತ್ರ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಎಷ್ಟೇ ಆದ್ರೂ ಫ್ರೆಂಡ್ ಅಲ್ವಾ, ಈ ತರ ಮಾತಾಡ್ಕೊಂಡೆ ಸರಿ ನಡೀರಿ ಕ್ಲಾಸ್ ಒಳಗಡೆ ಹೋಗೋಣ ಅಂತ ಕ್ಲಾಸ್ ಒಳಗಡೆ ಹೋಗ್ಬಿಟ್ಟು ಡಮಾರ್ ಅಂತ ಡೋರ್ ನ ಬೇರೆ ಕ್ಲೋಸ್ ಮಾಡ್ಕೊಂಡ್ಬಿಟ್ರು. ಇವಳು ಮಾತ್ರ ಹೊರಗಡೆ ಇದ್ದೋಗ್ಬಿಟ್ಲು. ಅದೇನಿದು, ನಾನ್ ಕೂಡ ಅವ್ರ ಜೊತೆ ತಾನೇ ಮಾತಾಡ್ಕೊಂಡು ಹೋಗ್ತಾ ಇದ್ದೆ, ನನ್ನ ಮಾತ್ರ ಹೊರಗಡೆ ಬಿಟ್ಟು ಡೋರ್ ನ ಕ್ಲೋಸ್ ಮಾಡ್ಬಿಟ್ರು. ಪರವಾಗಿಲ್ಲ ಬಿಡು, ಇದಕ್ಕೆಲ್ಲ ಕುಗ್ಗೋ ಆಳು ನಾನಲ್ಲ, ಏನೇ ಆದ್ರೂ ನಾನು ಫೇಸ್ ಮಾಡೇ ಮಾಡ್ತೀನಿ. ಏನಂತ ಗೆಲಿ ಮಾಡ್ದ, ನಾನು ಈ ಟೆಸ್ಟ್ ಲಾಸ್ಟ್ ಮಾರ್ಕ್ ಬರ್ತೀನಿ ಅಂತ ನೋಡ್ಬಿಡೋಣ ಅವನಾ ನಾನಾ ಅಂತ. ನಾನು ಖಂಡಿತ ಚೆನ್ನಾಗಿ ಎಕ್ಸಾಮ್ ಬರ್ದೇ ಬರೀತೀನಿ, ಪಾಸ್ ಆಗಿ ಆಗ್ತೀನಿ ಅಂತ ಒಳಗಡೆ ಹೋಗಿದ್ ಸ್ಪೀಡ್ಗೆ ಪೇಪರ್ಸ್ ನ ಕೂಡ ಕೊಟ್ರು. ಮೇಡಮ್ ಪೇಪರ್ಸ್ ನ ತಿರ್ಗಿಸಿ ನೋಡ್ತಾ ಇದ್ದಾಳೆ. ನಿಜವಾಗ್ಲೂ ನಮ್ಮ ಜಿಹೋ ಹೇಳ್ದಂಗೆ, ಅಂದ್ರೆ ನಮ್ ಹೀರೋನ್ ಅವರ ಫ್ರೆಂಡ್ ಹೆಸರು ಜಿಹೋ, ಅವ್ನು ಹೇಳ್ದಂಗೆ ಮೇಡಮ್ಗೆ ತಲೆಯಲ್ಲಿ ಏನಿಲ್ಲ ಅಂತ ಕಾಣಿಸುತ್ತೆ, ಖಾಲಿನೇ, ಅದಕ್ಕೆ ಪೇಪರ್ ನ ತಿರ್ಗಿಸಿ ನೋಡ್ತಾ ಇದ್ದಾಳ. 1 ಮಾರ್ಕ್ ಕ್ವಶನ್ ಗೆ ಕೂಡ ಅವಳಿಗೆ ಆನ್ಸರ್ ಮಾಡಕ್ ಬರ್ತಾ ಇಲ್ಲ, ಅಷ್ಟು ಪಲ್ಟಿ ಆಗ್ತಾ ಇರ್ತಾಳೆ. ಬೇರೆ ದಾರಿ ಇಲ್ಲ, ಇಂಕಿ ಪಿಂಕಿ ಪಾಂಕಿ ಅಂತ ಒಂದ್ ಹಾಕದ್ಲು, ಡೇಟ್ ಮೇಲೆ ಗುಡ್ ಡೇಟ್ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಒಂದೇ ಆಪ್ಷನ್ ಮಾರ್ಕ್ ಮಾಡ್ಕೊಂಡು ಹೊರಟೋದ್ಲು. ಅವ್ರು ಬಂದು ಪೇಪರ್ಸ್ ನ ತಗೊಂಡ್ಬಿಟ್ರು. ಪೇಪರ್ಸ್ ಎಲ್ಲ ಕೊಟ್ಟಿದ್ದಾದ್ಮೇಲೆ ಪೇಚಾಡ್ಕೊಂಡು ಕೂತಿರ್ತಾಳೆ. ಅಯ್ಯೋ ನಾನು ಈ ಸತಿ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ರೆ ಅಷ್ಟೇ, ಏನ್ ಮಾಡೋದು, ನಾನು ಏನ್ ಆಪ್ಷನ್ಸ್ ನ ಮಾರ್ಕ್ ಮಾಡಿದ್ದೀನಿ ನನಗೆ ಗೊತ್ತಾಗ್ತಾ ಇಲ್ವೇ ಅನ್ನವಾಗ ಅಜಿಹೋ ಸರಿಯಾಗಿ ಗೆಲಿ ಮಾಡ್ತಾ ಇರ್ತಾನೆ. ನೀನ್ ಯಾವಾಗೂ ಹಿಂಗೆ ಎಕ್ಸಾಮ್ ಎಲ್ಲ ಬರ್ದಿದ್ದಾದ್ಮೇಲೆ ಕೂತ್ಕೊಂಡು ತಲೆ ಕೆರ್ಕೊಂತಾ ಇರ್ತೀಯ, ಅದನ್ನ ಎಕ್ಸಾಮ್ ಬರೆಯುವಾಗ ಸ್ವಲ್ಪ ಗಮನ ಇಟ್ಟು ಮಾಡಬಾರ್ದಾ, ಎಲ್ಲ ಮುಗಿದ್ಮೇಲೆ ಈ ತರ ಕೂತ್ಕೊಂಡಿರ್ತೀಯ ಅಂತ ಬೈತಾ ಇರ್ತಾನೆ. ಇವನ್ ಈ ತರ ಗೆಲಿ ಮಾಡ್ತಾ ಇದ್ರೆ ಅವಳಿಗೆ ಟೆನ್ಷನ್ ಆಗದೆ ಇರುತ್ತಾ, ಇಲ್ಲ ನಾನು ಹೆಂಗಾದ್ರೂ ಮಾಡಿ ಪಾಸ್ ಆಗ್ಲೇಬೇಕು, ನಾನೇನಾದ್ರೂ ಎಕ್ಸಾಮ್ ಪಾಸ್ ಆಗಿಲ್ಲ, ನಾನು ಕಾಲೇಜ್ಗೆ ಹೋಗಕ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ ಅಂತ ಕೋಪ ಪಡ್ತಾಳೆ. ನನ್ಗೆ ಇವಾಗ ಜ್ಞಾಪಕ ಬಂತು, ಇದಕ್ಕೆಲ್ಲ ಕಾರಣ ದೆವ್ವ ಓಡಿಸೋ ಕೆಲಸ ಮಾಡೋದ್ರಿಂದಾನೆ. ಎಲ್ಲರೂ ಪಾರ್ಟ್ ಟೈಮ್ಗೆ ಟೀ ಶಾಪ್ ಅಲ್ಲೋ ಕಾಫಿ ಶಾಪ್ ಅಲ್ಲ ಕೆಲಸ ಮಾಡಿದ್ರೆ ಮೇಡಮ್ ದೆವ್ವ ಓಡಿಸೋ ಕೆಲಸ ಮಾಡಿದ್ರೆ ಎಲ್ಲಿ ಬರುತ್ತೆ ಓದೋದ್ರ ಮೇಲೆ ಗಮನ, ಸೊ ಬೈಕೊಂಡಿರ್ತಾಳೆ. ಇದ್ಮೇಲೆ ಆ ದೆವ್ವ ಓಡಿಸೋ ಕೆಲಸ ಮಾಡ್ಲೇಬಾರ್ದು ಅಂತ. ಬೈಯೋದ್ ಮಾತ್ರ ಅಲ್ಲ, ಅವ್ರ ಮನೇಲಿ ಒಂದು ಅಜ್ಜಿ ಇರ್ತಾರಲ್ವಾ, ಇವ್ರು ನಮ್ ಹೀರೋಯಿನ್ ಅವ್ರ ಅಜ್ಜಿನ ಅಥವಾ ಇವ್ರ ಜೊತೆ ಕೆಲಸ ಮಾಡೋರ ಏನು ಅಂತ ಗೊತ್ತಿಲ್ಲ. ಅಜ್ಜಿಗೆ ಮೆಸೇಜ್ ಮಾಡ್ತಾಳೆ, ಇಲ್ಲಿ ನೋಡಿ ನಾನು ಇವತ್ತು ದೆವ್ವ ಓಡಿಸೋ ಕೆಲಸಕ್ಕೆ ಬರೋದಿಲ್ಲ, ನಾನು ಇಂಟ್ರೆಸ್ಟ್ ಆಗಿ ಓದ್ಬೇಕು, ನಾನು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು, ಸೊ ನಾನು ಇವತ್ತು ಬರಲ್ಲ ಅಂತ ಮೆಸೇಜ್ ಹಾಕಿರ್ತಾಳೆ. ಅದ್ರ ನೋಡ್ಬಿಟ್ಟ ಅಜ್ಜಿ, ಅಯ್ಯೋ ಬರಲ್ವಾ, ಬೆಳಗ್ಗೆನೆ ಸ್ಕೂಲ್ಗೆ ಟೈಮ್ ಆಗೋಯ್ತು ಅಂತ ದೆವ್ವ ಓಡಿಸೋ ಕೆಲಸನ ಅರ್ಧದಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಲು. ಅದಕ್ಕೆ ಆ ಮೇಡಮ್ ಟೆನ್ಷನ್ ಆಗಿದ್ದಾರೆ, ಕೋಪದಲ್ಲಿದ್ದಾರೆ, ಇನ್ ಇವಳು ಬರಲ್ಲ ಅಂತ ಬೇರೆ ಹೇಳ್ತಿದ್ದಾರೆ. ಆ ಮೇಡಮ್ ಹತ್ರ ನಾನು ಹೆಂಗ್ ಹೇಳೋದು ಅಂತ ಹೇಳಿ ಬೈದಲ್ಲಿ ನಿಂತಿರ್ಬೇಕಾದ್ರೆ ಹಿಂದ್ಗಡೆನೆ ಇಷ್ಟೊತ್ತು ಅವ್ರ ಮೇಡಮ್ ಅಂತ ಇದ್ರಲ್ವಾ, ಅವ್ರು ಹಿಂದ್ಗಡೆನೆ ಬರ್ತಾರೆ. ನೋಡಕ್ಕೆ ಸ್ವಲ್ಪ ಭಯಂಕರವಾಗಿದೆ ಅವ್ರ ಕಾಸ್ಟ್ಯೂಮ್, ಇನ್ನೊರ್ ಮುಖ ತೋರ್ಸಿಲ್ಲ, ಅವ್ರು ಯಾರು ಅಂತ ತೋರ್ಸಿಲ್ಲ. ಬಟ್ ಅವ್ರನ್ನ ನೋಡಿ ಅಜ್ಜಿ ಸ್ವಲ್ಪ ಭಯ ಪಡ್ತಿದ್ದಾರೆ. ಸರಿ ನಮ್ ಹೀರೋಯಿನ್ ಆ ರೇಂಜ್ ಗೆ ಮೆಸೇಜ್ ಹಾಕದ್ಲಲ್ಲ ಇಂಟ್ರೆಸ್ಟ್ ಆಗಿ ಓದ್ತೀನಿ ಅಂತ ಓದ್ತಿದಾರ ಅಂತ ನೋಡಿದ್ರೆ ಸ್ಕೂಲ್ ಅಲ್ಲಿ ಸ್ಟಡಿ ಅವರ್ಸ್ ಅಲ್ಲಿ ಎಲ್ಲಾರು ಇಂಟ್ರೆಸ್ಟ್ ಆಗಿ ಓದ್ತಾ ಇದ್ರೆ ಇವಳು ಮಾತ್ರ ಜಮ್ ಅಂತ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಾಳೆ. ಯಾಕಂದ್ರೆ ಮನೆಗ್ ಬಂದ್ರೆ ದೆವ್ವ ಓಡಿಸೋ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ, ನಾವಾಗ ನಿದ್ದೆ ಮಾಡಕ್ಕೂ ಆಗೋದಿಲ್ಲ, ಆ ಕಡೆ ಓದಕ್ಕೂ ಆಗೋದಿಲ್ಲ. ಸರಿ ಇಲ್ಲಿದ್ದು ಓದ್ತಾಳ ಅಂತ
ನೋಡಿದ್ರೆ ಅದು ಇಲ್ಲ ಮಲಗಿದಾಳೆ. ಅಲ್ಲಿರೋರೆಲ್ಲ ತುಂಬಾ ಇಂಟ್ರೆಸ್ಟ್ ಆಗಿ ಓದ್ತಾ ಇರ್ಬೇಕಾದ್ರೆ ಕನ್ನಡಿ ಹಾಕೊಂಡಿದ್ದಾನಲ್ವಾ, ಆಲ್ರೆಡಿ ನಾನು ಹೇಳೋದೇ ಬೇಡ, ಈ ಕನ್ನಡಿ ಹಾಕೊಂಡಿರೋರೆಲ್ಲ ಚೆನ್ನಾಗಿ ಓದೋರೆ, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಸ್, ಇವನು ಚೆನ್ನಾಗಿ ಓದೋ ಒಂದು ಕ್ಯಾಂಡಿಡೇಟ್. ಹಂಗೆ ಮೈನ ನೊಲಿಸ್ತಾ ಇರ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಅವ್ನಿಗೆ ಅರ್ಜೆಂಟ್ ಆಗಿ ಬಾತ್ರೂಮ್ ಹೋಗ್ಬೇಕು. ಸರಿ ಅವ್ನು ಬಾತ್ರೂಮ್ ಹೋಗಿ ಬರ್ತೀನಿ ಅಂತ ಎದ್ನೋ ಬಿದ್ದಂತ ಬಾತ್ರೂಮ್ ಕಡೆ ಓಡೋಗ್ತಾನೆ. ಆರಾಮಾಗಿ ರಿಲೀಫ್ ಆಗಿದೆ ಅಂತ ಕೂತಿರ್ಬೇಕಾದ್ರೇನೆ ಮೇಲೆಯಿಂದ ಅವ್ನಿಗೆ ಡ್ರಾಪ್ ಆಗಿ ನೀರ್ ಅವನ್ ಮೇಲೆ ಬೀಳ್ತಾ ಇರುತ್ತೆ. ಏನಪ್ಪಾ ಇದು, ಪೈಪ್ ಏನಾದ್ರೂ ಹೊಡೆದೋಗ್ಬಿಡಿದ್ಯಾ ಅಂತ ತಲೆ ಲೈಟ್ ಆಗಿ ಮೇಲೆ ಎತ್ತಿ ನೋಡ್ತಾನೆ. ನೋಡಿ ಭಯಂಕರವಾಗಿ ಒಂದ್ ದೆವ್ವ ಹಂಗೆ ನೇತಾಡ್ತಾ ಇರುತ್ತೆ. ಅಷ್ಟೇ ಎದ್ರುಕೊಂಡ್ಬಿಟ್ಟ. ಅದೇ ಟೈಮಲ್ಲಿ ಇಲ್ಲಿ ನಮ್ ಹೀರೋಯಿನ್ ತೋರಿಸ್ತಾರೆ. ಇವಳು ಮಲ್ಗಿದ್ಲಲ್ವಾ, ಅವಳ ಕನ್ಸಲ್ಲಿ ನಮ್ ಹೀರೋಯಿನ್ ಚಿಕ್ಕ ವಯಸ್ಸಲ್ಲಿ ಇರೋ ಹೀರೋಯಿನ್ ಶಾಮನ್ ತರನೇ ಬಟ್ಟೆನೆಲ್ಲ ಹಾಕೊಂಡು ಕೈಲೊಂದ್ ಗೊಂಬೆ ಇಟ್ಕೊಂಡಿದ್ದಾಳೆ. ಬಟ್ ಅದನ್ನ ತಲೆ ಕೆಳಗಾಗಿ ಇಟ್ಕೊಂಡಿರ್ತಾಳೆ. ಈಗ ದೊಡ್ಡೋಳಾಗಿರೋ ನಮ್ ಹೀರೋಯಿನ್ ಹೋಗಿ ಆ ಚಿಕ್ಕ ಹುಡುಗಿ ಹತ್ರ, ಇಲ್ಲಿ ನೋಡಮ್ಮ ಗೊಂಬೆ ನಂಗೆಲ್ಲ ಇಟ್ಕೋಬಾರ್ದು, ಹಿಂಗ್ ಇಟ್ಕೋಬೇಕು ಅಂತ ಹಿಡಿದು ತೋರಿಸ್ತಾಳೆ. ಅದಕ್ಕೆ ಚಿಕ್ಕ ವಯಸ್ಸಲ್ಲಿರೋ ನಮ್ ಹೀರೋಯಿನ್ ಹೇಳ್ತಾಳೆ, ಇಲ್ಲ ಎಲ್ಲಾ ಗೊಂಬೆಗಳು ಹಿಂಗೆ ಇರುತ್ತೆ, ಬಟ್ ನಿನ್ನ ನೋಡಕ್ ಬರೋ ಒಬ್ರು ಈ ತರನೇ ಬರ್ತಾರೆ, ಅವ್ರಿಗೆ ಅಪಾಯ ಇದೆ ಅಂತ ಮಾತ್ರ ಹೇಳ್ತಾಳೆ. ನಮ್ ಹೀರೋಯಿನ್ಗೆ ಏನ್ ಅರ್ಥ ಆಗ್ಲಿಲ್ಲ, ಏನ್ ಇದಕ್ಕೆ ಅರ್ಥ ಅಂತ ಹೇಳಿ ಅವಳಿಗೆ ಟಕ್ಕಂತ ಎಚ್ಚರ ಆಗೋಯ್ತು. ಎದ್ಬಿಟ್ಲು. ಏನಂತ ನೋಡಿದ್ರೆ ಆ ಬಾತ್ರೂಮ್ ಹೋಗಿದ್ದಲ್ಲ ಒಬ್ಬ ಕನ್ನಡಿ ಹಾಕೊಂಡು, ಅವ್ನು ಎದ್ನೋ ಬಿದ್ನೋ ಅಂತ ಓಡ್ ಬಂದ. ಅಯ್ಯೋ ಬಾತ್ರೂಮ್ ಅಲ್ಲಿ ದೆವ್ವ ಇದೆ, ಯಾರು ಬಾತ್ರೂಮ್ ಹತ್ರ ಹೋಗ್ಬೇಡಿ ಅಂತ ಎಲ್ಲಾರ ಹತ್ರ ಹೇಳ್ತಾ ಇರ್ತಾನೆ. ಈ ತರ ಬಾತ್ರೂಮ್ ಹೋಗ್ಬಿಟ್ಟು ಅದು ಕತ್ಲಲ್ಲಿ ಓದ್ಕೊಳ್ತಾ ಇದ್ರಲ್ವಾ ನೈಟ್ ಟೈಮ್ಸ್ ಅಲ್ಲಿ, ಸೊ ಭಯ ಪಟ್ಟಿರ್ತಾನೆ ಅಂತ ಯಾರು ಅವ್ನ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅದಾದ್ಮೇಲೆ ನಮ್ ಹೀರೋಯಿನ್ ಮತ್ತೆ ಅವ್ರ ಫ್ರೆಂಡ್ ಇಬ್ರು ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಬ್ರು ಹತ್ರ ಕ್ಯಾಶುವಲ್ ಆಗಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮೇಲೆ ಅಲ್ಲೊಂದು ಬೋರ್ಡ್ ಹತ್ರ ನುಣ್ಣಕ್ಕೆ ತಲೆ ಬೋಡ್ಸ್ಕೊಂಡಿರೋ ಒಬ್ರು ಕೂತಿರ್ತಾರೆ. ಅಷ್ಟೇ ಬಿದ್ರೆ ಆ ಬುರುಡೆ ಡಮ್ ಅನ್ಬಿಡುತ್ತೆ. ಆರೆಂಜ್ ಗೆ ಕೂತಿರ್ತಾನೆ. ಅಯ್ಯಪ್ಪ ಇದನ್ನ ನೋಡ್ಬಿಟ್ಟು ಇವಳು ಭಯ ಪಡ್ತಾಳೆ. ಆಕ್ಚುಲಿ ಭಯ ಪಡೋದಿಲ್ಲ, ಮನ್ಸಲ್ಲೇ ಅನ್ಕೊಂತಾಳೆ, ಇಲ್ಲ ಆದಷ್ಟು ಬೇಗ ನಾನು ನಿಮ್ಗೆ ಮುಕ್ತಿ ಕೊಡಿಸ್ತೀನಿ, ಸ್ವರ್ಗಕ್ಕೆ ನಿಮ್ಗೆ ದಾರಿ ತೋರ್ಸ್ಕೊಡ್ತೀನಿ, ಅಲ್ಲಿ ತನಕ ಸ್ವಲ್ಪ ವೇಟ್ ಮಾಡಿ ಅಂತ. ಏನ್ ಎಡವಟ್ ಮಾಡದ್ಲು ಅಂತ ಗೊತ್ತಿಲ್ಲ, ಅಂದ್ರೆ ಆತ್ಮಗಳೆಲ್ಲ ಇವ್ಳ ಕಣ್ಗೆ ಕಾಣಿಸುತ್ತೇನೋ. ಅದಕ್ಕೆ ದೆವ್ವ ಹತ್ರ ಅವಳು ಈ ತರ ಹೇಳ್ತಾಳೆ, ಆದಷ್ಟು ಬೇಗ ನಿಮ್ಗೆ ಮುಕ್ತಿ ಕೊಡಿಸ್ತೀನಿ ಅಂತ. ಹಂಗೆ ಮಾತಾಡ್ಕೊಂಡು ಅವಳು ಮನೆ ಹತ್ರ ಕೂಡ ಬಂದ್ಬಿಟ್ಲು. ಮನೆ ಹತ್ರ ಬಂದ್ ನೋಡಿದ್ರೆ ಕ್ಯೂ ಹಂಗೆ ಉದ್ದಕ್ಕೂ ಹೋಗಿರುತ್ತೆ. ಕಸ್ಟಮರ್ಸ್ ಏನ್ ಇಷ್ಟೊಂದ್ ಜನ ಇದಾರೆ, ಬರ್ತಾ ಬರ್ತಾ ವ್ಯಾಪಾರ ಚೆನ್ನಾಗ್ ಆಗ್ತಾ ಇದೆಯೇ, ಆದ್ರೆ ಏನ್ ಮಾಡೋದು, ನಾನ್ ಚೆನ್ನಾಗ್ ಓದ್ಬೇಕು, ಕಾಲೇಜ್ಗೆಲ್ಲ ಹೋಗ್ಬೇಕು, ಈ ತರ ಕೆಲಸ ಮಾಡ್ಕೊಂಡಿದ್ರೆ ನಾನ್ ಇವಾಗ ಓದೋದು ಅಂತ. ಇವಾಗ ಮಾತ್ರ ಮೇಡಮ್ ತುಂಬಾ ಚೆನ್ನಾಗಿ ಓದ್ದಂಗೆ ಸ್ಟಡಿ ಟೈಮ್ ಅಲ್ಲಿ ಕೂಡ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ಲು. ಇದ್ರ ನೋಡ್ಬಿಟ್ಟು ಎಂಟ್ರೆನ್ಸ್ ಅಲ್ಲೆಲ್ಲ ಹೋಗ್ಬಾರ್ದು ಅಂತ ಜಾಕಿ ಚಾನು, ಬ್ರೂಸ್ಲಿ ಎಲ್ಲಾರು ಮೇ ಒಳಗಡೆ ದೂರದಂಗೆ ಜಂಪ್ ಹೊಡ್ಕೊಂಡು ಹೋಗ್ತಾಳೆ ಕಾಂಪೌಂಡ್ ಒಳಗಡೆ. ಅವಾಗ್ಲೇ ಬೆಳಗ್ಗೆ ಅಜ್ಜಿ ಒಬ್ಬರನ್ನ ನೋಡಿ ಭಯ ಪಡ್ತಾ ಇದ್ರಲ್ವಾ, ಒಂದು ಲೇಡಿನ ನೋಡಿ ಮೇಡಮ್ ಮೇಡಮ್ ಅಂತ. ಅವ್ರು ಬಂದು ಎದುರುಗಡೆ ನಿಂತಿರ್ತಾರೆ. ಹೋಯ್ತು, ಯಾರ ಕೈಯಲ್ಲಿ ಸಿಕ್ಕಾಕೋಬಾರ್ದು ಅನ್ಕೊಂಡು ಅವ್ರ ಕೈಯಲ್ಲಿ ಸಿಕ್ಕಾಕೊಂಡ ಅಂತ ಈಗ ಒಳಗಡೆ ಕರ್ಕೊಂಡು ಹೋಗಿ ಕೂರ್ಸ್ಕೊಂಡು ಅವಳಿಗೆ ಸರಿಯಾಗಿ ಕ್ಲಾಸ್ ಮಾಡ್ತಾ ಇರ್ತಾರೆ. ಇವ್ರು ಬೇರೆ ಯಾರು ಅಲ್ಲ, ನಮ್ ಹೀರೋಯಿನ್ ಅವ್ರ ಅಮ್ಮನೇ. ಎಷ್ಟು ಧೈರ್ಯ ಇದ್ರೆ ಬೆಳಗ್ಗೆ ಕೆಲ್ಸನ ಅರ್ಧದಲ್ಲೇ ಬಿಟ್ಬಿಟ್ಟು ಹೋಗ್ತೀಯಾ. ಆ ಕ್ಲೈಂಟ್ ಎಷ್ಟು ಬೈದ್ರು ಗೊತ್ತಾ, ನನ್ ಮುಖಕ್ಕೆ ಕ್ಯಾಕರ್ಸಿ ಉಗುದ್ರು, ಒರ್ಸಿ ಟಿಶ್ಯೂ ಪೇಪರ್ ಎಲ್ಲ ಅರ್ಧೋಯ್ತು ಗೊತ್ತಾ. ನೋಡೋ ಮರ್ಯಾದೆಯಾಗಿ ಆಗೋ ಕೆಲ್ಸನ ನೋಡು, ಸ್ಕೂಲು ಅಂತ ಯಾಕೆ ನನ್ ತಲೆ ತಿಂತ್ಯಾ ಅಂತ ಅವ್ರ ಅಮ್ಮ ಒಂದ್ ಕಡೆ ಬೈತಾ ಇದ್ರು. ಇವಳು ಹೇಳ್ತಾಳೆ, ಅಮ್ಮ ನನ್ಗ ಲೈಫ್ ಸ್ಟೈಲ್ ಇಷ್ಟ ಇಲ್ಲಮ್ಮ, ನಾನ್ ಚೆನ್ನಾಗಿ ಸ್ಕೂಲ್ಗೆ ಓದ್ಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ನನ್ ಕಾಲೇಜ್ಗೆ ಹೋಗ್ಬೇಕು ಅಂತ ಇವಳು ಲೈನ್ ಆಗಿ ಲಿಸ್ಟ್ ಹೇಳ್ಕೊಂಡೋದ್ರೆ ಅವ್ರ ಅಮ್ಮ ಹೇಳ್ತಾರೆ, ಹೌದು ನಾನು ಒಂದೇ ಒಂದ್ ಕೇಳ್ತೀನಿ, ನನ್ಗೆ ಆನ್ಸರ್ ಮಾಡು. ಸ್ಕೂಲ್ಗೆ ಹೋಗಿ ಏನ್ ಮಾಡ್ತೀಯಾ? ಕಾಲೇಜ್ಗೆ ಹೋಗ್ತೀನಿ. ಕಾಲೇಜ್ಗೆ ಹೋಗಿ ಏನ್ ಮಾಡ್ತೀಯಾ? ಕೆಲ್ಸಕ್ಕೆ ಹೋಗ್ತೀಯಾ? ಕೆಲ್ಸಕ್ಕೆ ಹೋಗ್ಬಿಟ್ಟು ಏನ್ ಮಾಡ್ತೀಯಾ? ದುಡ್ಡು ಸಂಪಾದನೆ ಮಾಡ್ತೀಯಾ? ಅದು ಯಾವನೋ ಕೊಡೋ ಭಿಕ್ಷೆ ಕಾಸ್ಗೆ ಕೈನ ಇಟ್ಕೊಂಡು ನಿಂತಿರ್ತೀಯ, ಅವ್ನ್ ಭಿಕ್ಷೆ ಹಾಕ್ತಾನೆ, ನೀನ್ ತಗೊಂಡ್ ಬರ್ತೀಯಾ. ಅದನ್ನ ಬಿಟ್ಬಿಟ್ಟು ಫ್ಯಾಮಿಲಿ ಬಿಸ್ನೆಸ್ ಅಂತ ಒಂದಿದೆ ಕಣೆ, ಇದನ್ನ ಮಾಡಿ ನೀನ್ ಯಾಕೆ ಬೇರೆ ಕೆಲ್ಸಕ್ಕೆ ಹೋಗ್ತೀಯ ಅಂತ ಹೇಳಿದಾಗ ಅವಳು ಅಂತಾಳೆ, ಅಮ್ಮ ನನ್ಗೆ ಶಾಮನ್ ಕೆಲ್ಸ ಬೇಡ, ನನ್ಗೆ ಇದ್ ಮಾಡಿ ಬೋರ್ ಹೊಡೆದ್ಬಿಟ್ಟಿದೆ, ನನ್ಗೆ ಲೈಫ್ ಸ್ಟೈಲೇ ಇಷ್ಟ ಇಲ್ಲ ಅಂತ ಅವಳು. ಅವ್ರಮ್ಮ ಹೇಳ್ತಾರೆ, ಇಲ್ಲೋಡೋ ನಾನ್ ಹೇಳೋದನ್ನ ಕೇಳು, ಸುಮ್ನೆ ನೀನ್ ಲೈಫ್ ಅಲ್ಲಿ ತುಂಬಾ ದೊಡ್ಡ ರಿಸ್ಕ್ ಎಲ್ಲ ತಗೊಳಕ್ ಹೋಗ್ಬೇಡ, ನಮ್ ಫ್ಯಾಮಿಲಿ ಬಿಸ್ನೆಸ್ ಕಣೆ, ಇದನ್ನ ಬಿಟ್ರೆ ಹೋಗುತ್ತೆ, ನೀನೇ ಮಾಡ್ಬೇಕು, ಇದ್ರಲ್ಲಿ ಹೆಂಗೆ ಗ್ರೋ ಆಗ್ಬೇಕು, ಇದನ್ನ ಹೆಂಗ್ ಗ್ರೋ ಅಪ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡು, ಬೇರೆ ಕೆಲ್ಸದ ಬಗ್ಗೆ ಎಲ್ಲ ನೀನ್ ಯೋಚನೆ ಮಾಡ್ಬೇಡ ಅಂತ ಅವಳಿಗೆ ಕ್ಲಾಸ್ ತೆಗಿತಾ ಇರ್ತಾರೆ. ಆಲ್ರೆಡಿ ಗೇಟ್ ಹತ್ರ ತುಂಬಾ ಕ್ಲೈಂಟ್ಸ್ ಬಂದು ಕಾಯ್ಕೊಂಡಿದ್ದಾರೆ, ಹೋಗೋಗು ಆಗೋ ಕೆಲಸ ನೋಡೋಗು, ಬೆಳಗ್ಗೆ ಮಾಡಿದ ತರ ಮಾಡಿದ್ರೆ ಸತಿ ಜಾಡ್ಸ್ ಓದ್ಬಿಡ್ತೀನಿ ಅಂತ ಅವಳಿಗೆ ಬೈತಾರೆ. ಅಮ್ಮ ಏನಮ್ಮ ಈ ತರ ಹೇಳ್ತೆ ಅಂತ ಅವ್ರ ಅಮ್ಮನೆ ಬೈಕೊಂಡು ಸರಿ ಆಯ್ತಂತ ಹೋಗಿ ಆ ದೆವ್ವ ಓಡ್ಸೋ ಕೆಲ್ಸಕ್ಕೆ ಕೂತ್ಕೊಂತಾಳೆ. ಈ ಗುರಿ ಹೇಳ್ತಾರಲ್ವಾ, ಈ ಬೀಜಗಳೆಲ್ಲ ಹಾಕ್ಬಿಟ್ಟು ಗವ್ವೆಗಳನ್ನೆಲ್ಲ ಕೆರಡೆ ಹಾಕ್ಬಿಟ್ಟು ಹೇಳ್ತಾರಲ್ಲ, ಆದ್ರಿಂದ ಕಾಯಿನ್ಸ್ ಎಲ್ಲ ಇಟ್ಕೊಂಡಿರ್ತಾಳೆ. ಆತರ ಹಾಕ್ಬಿಟ್ಟು ಇವಳು ಹೇಳೋದು, ಬಟ್ ಮುಖಾಲ ಮುಚ್ಚಿಟ್ಕೊಂಡಿರ್ತಾಳೆ, ಸ್ಟೂಡೆಂಟ್ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ. ಬರೋ ತುಂಬಾ ಜನ ಕೇಳೋದೇನಂದ್ರೆ, ಈ ಸ್ವಾಮೀಜಿಗಳಿಗೆ ಕಾಲ್ ಮಾಡಿದಾಗ ತುಂಬಾ ಜನ ಕೇಳ್ತಾರಲ್ವಾ, ನಾನು ಹೊಸ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಏನಾಗತ್ತೆ ಮುಂದೆ, ನನ್ನ ಹೆಸರು ಬಲಕ್ಕೆ ಅದು ಚೆನ್ನಾಗ್ ಬರುತ್ತಾ, ಅಥವಾ ನನ್ಗೆ ಜಾಸ್ತಿ ದುಡ್ಡು ಬೇಕು, ನನ್ ಮನೆ ಸೇಲ್ ಮಾಡ್ಬೇಕಾಗತ್ತಾ ಅಂತ. ಆತರ ಕ್ವೆಶ್ಚನ್ಸ್ ನಾರ್ಮಲ್ ಆಗಿ ಇವಳ ಹತ್ರ ಕೇಳೋದು. ಒಂದೊಂದಕ್ಕೆ ಆನ್ಸರ್ ಮಾಡಿ ಇವಳಿಗೆ ಟಯರ್ಡ್ ಆಗ್ಬಿಡುತ್ತೆ. ಇವಾಗ ಒಬ್ಬ ಬಂದು ಕೇಳ್ತಾನೆ, ನೋಡಿ ಮೇಡಮ್ ನನಗೆ ಆ ಆಸೆ ಈ ಆಸೆ ಅಂತದೆಲ್ಲ ಏನಿಲ್ಲ, ಲೈಫ್ ಅಲ್ಲಿ ಒಂಟಿಯಾಗಿದ್ದೀನಿ, ನಾನು ಏನ್ ಮಾಡ್ಬೇಕು ಅಂತ ಕೇಳಿದಾಗ ಅವಳಿಗೆ ಮನ್ಸಲ್ಲಿ ಹೆಂಗಿರತ್ತಂದ್ರೆ, ಇಲ್ಲಾದ್ರೂ ಬಿದ್ದು ಸಾಯೋ, ನನ್ನ ಹತ್ರ ಏನಕ್ಕೋ ಬಂದು ಕೇಳ್ತಾ ಇದೆಯಾ ಅಂತಿರುತ್ತೆ. ಇದ್ರು ಅವಳ ಮೇಲಕ್ಕೆ, ಓ ಒಂಟಿಯಾಗಿದ್ದೀರಾ ಅಂತ ಫೀಲ್ ಮಾಡ್ತಾ ಇದೀರಾ, ವೆರಿ ಸಿಂಪಲ್, ಫಸ್ಟ್ ಒಂದು ಒಳ್ಳೆ ಹುಡುಗಿಯಾಗಿ ನೋಡ್ರಿ, ಅವಳನ್ನ ಮದ್ವೆ ಮಾಡ್ಕೊಳ್ಳಿ, ಮಗು ಹುಟ್ಟಿಸ್ರಿ, ಆಮೇಲೆ ನೀವು ನಿಮ್ ಹೆಂಡತಿ ನಿಮ್ ಮಗಳು ಅಥವಾ ಮಗ, ಲೈಫ್ ಬಿಸಿ ಆಗ್ಬಿಡುತ್ತೆ, ಫಸ್ಟ್ ಎದೋಟೋಗಿಲ್ಲಿಂದ ಅಂತ ಬೈದ್ ಕಳಿಸ್ಬಿಡ್ತಾಳೆ. ಅದಾದ್ಮೇಲೆ ಹಂಗೆ ಒಬ್ಬೊಬ್ರೆ ಬರ್ತಾರೆ, ಅದು ಇದು ಅಂತ ಅವ್ರ ಲೈಫ್ ಅಲ್ಲಿ ನಡೆದಿರೋ ವಿಷಯಗಳ ಬಗ್ಗೆ ಕೆಲವೊಂದು ಟಿಪ್ಸ್ ನೆಲ್ಲ ತಗೊಳ್ತಾರೆ. ಇವಳು ಹೇಳಿ ಸಾಕಾಗ್ಬಿಡ್ತು. ಇವಾಗ ಇನ್ನೊಬ್ಳು ಬರ್ತಾಳೆ, ಒಂದು ಫೋಟೋನ ತೋರಿಸ್ಬಿಟ್ಟು, ಇವ್ ನನ್ ಬಾಯ್ ಫ್ರೆಂಡ್ ಎಲ್ಲೋದ ಅಂತಾನೆ ಗೊತ್ತಿಲ್ಲ, ನನ್ಗೆ ಚೀಟ್ ಮಾಡ್ತಾ ಇದ್ದಾನ ಅಂತ ಒಂದು ಡೌಟ್, ಅವ್ನು ಎಲ್ಲೋಗಿದ್ದಾನೆ ಏನು ಅಂತ ದಯವಿಟ್ಟು ನೀವೇ ನನ್ಗೆ ಹೇಳ್ಬೇಕು ಅಂದಾಗ ಇವಳ ಫೋಟೋನ ನೋಡ್ಬಿಟ್ಟು ಪೊಲೀಸ್ ಸ್ಟೇಷನ್ ಕೊಡ್ಬೇಕಾಗಿರೋ ಕಂಪ್ಲೇಂಟ್ ನಲ್ಲಿ ಎತ್ಕೊಂಡ್ಬಂದ್ ನನ್ನ ಹತ್ರ ಕೊಡ್ತಾರೆ. ಎಲ್ಲೋಗ್ತದೆ ಪ್ರಪಂಚ ಅಂತ ಬೈಕೊಂಡಿದ್ದವಳು. ಅವ್ನ್ ನೋಡಕ್ ಸ್ವಲ್ಪನೂ ಚೆನ್ನಾಗಿಲ್ಲ. ಹಂಗಿರ್ಬೇಕಾದ್ರೆ ಅವನೇ ನಿನ್ನ ರಿಜೆಕ್ಟ್ ಮಾಡಿದ್ದಾನಂದ್ರೆ ದಿನ್ ಗುಡ್ ಲಕ್ ಅಂತ ತಿಳ್ಕೊ, ಮರ್ಯಾದೆಗೆ ಹೋಗಿ ಒಳ್ಳೆ ಬಾಯ್ ಫ್ರೆಂಡ್ ನ ನೋಡು. ಬಾಯ್ ಫ್ರೆಂಡ್ ನ ನೋಡೋದಾದ್ರೆ ಅಂತವ್ನ
ಅಂತವ್ನ ನೋಡ್ಬೇಡ, ತುಂಬಾ ಚೆನ್ನಾಗಿರೋನ್ನ ನೋಡು. ನೀನ್ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ ಬಾಯ್ ಫ್ರೆಂಡ್ ಚೆನ್ನಾಗಿರ್ಬೇಕು ಅಂತವ್ನ ನೋಡು, ಒಳ್ಳೆ ಚಾನ್ಸ್ ಅಂತ ಬಿಟ್ಬಿಟ್ಟು ಆಗೋ ಕೆಲಸ ನೋಡೋಗು ಅಂತ ಅಡ್ವೈಸ್ ಮಾಡಿ ಕಳಿಸ್ತಾಳೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಇವಳು ಈ ತರ ಬೇಜಾರಲ್ಲಿ ಕೂತಿರ್ಬೇಕಾದ್ರೆ ಜಿಹೋ ಹೋಗಿ ಮಾತಾಡಿಸ್ತಾನೆ. ಏನ್ ಮೇಡಮ್ ಬೇಜಾರ ಕೂತ್ಕೊಂಡಿದ್ದೀರ ಅಂದಾಗ, ಏನಿಲ್ಲ ಕಣೋ, ನನಗೊಂದು ಬಾಯ್ ಫ್ರೆಂಡ್ ಬೇಕು, ಅದು ನೋಡಕ್ ತುಂಬಾ ಚೆನ್ನಾಗಿರ್ಬೇಕು, ಅಂದವಾಗಿರ್ಬೇಕು, ಸಖತ್ ಹ್ಯಾಂಡ್ಸಮ್ ಆಗಿರ್ಬೇಕು ಅಂತೆಲ್ಲ ಇವಳು ಹೇಳ್ತಾ ಇರುವಾಗ ಅವನಿಗೆ ಬೇ ಅಂತ ಬಾಯ್ ತಕೊಂಡ್ ನೋಡ್ತಾ ಇರ್ತಾನೆ. ಮುಖ್ಯವಾಗಿ ಇನ್ನೊಂದು ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳೋ, ಅವ್ನು ತುಂಬಾ ಪ್ರೀತಿ ವಿಶ್ವಾಸ ಕೊಡೋನಾಗಿರ್ಬೇಕು ಅಂದಾಗ ಇವ್ನಿಗೇನ್ ಅರ್ಥ ಆಗ್ತಲ್ಲ ಯಾಕೆ ಇವಳು ಈ ತರ ಮಾತಾಡ್ತಿದ್ದಾಳೆ ಅಂತ. ಇವಳು ಹೇಳ್ತಾಳೆ, ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಒಂದ್ಸತಿ ಸ್ಟೆಪ್ಸ್ ಅಲ್ಲಿ ಕೂತ್ಕೊಂಡು ನಾನು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇದ್ದೆ. ಏನಕ್ಕೆ ಅಳ್ತಾ ಇದ್ದೆ ಅಂತ ಕೇಳ್ಬೇಡ, ನನಗೆ ಗೊತ್ತಿಲ್ಲ, ತುಂಬಾ ಫೀಲ್ ಮಾಡಿ ಅಳ್ತಾ ಇದ್ದೆ. ಆ ದಾರಿಲಿ ತುಂಬಾ ಜನ ಹೋಗ್ತಾ ಇದ್ರು, ಎಲ್ಲರೂ ನನ್ನ ನೋಡ್ಕೊಂಡು ಹೋದವ್ರೆ ಹೊರತು ಯಾರು ಬಂದು ಯಾಕಮ್ಮ ಅಳ್ತಾ ಇದೀಯಾ ಅಂತ ಪ್ರೀತಿಯಿಂದ ಮಾತಾಡಿಸಿದವ್ರಿಲ್ಲ, ನನ್ನನ್ನ ಸಮಾಧಾನ ಮಾಡಿದವ್ರಿಲ್ಲ. ಸೊ ನನಗಿವಾಗ ಒಂದು ಒಳ್ಳೆ ಬಾಯ್ ಫ್ರೆಂಡ್ ಬೇಕು, ನೋಡಕ್ಕೆ ಹ್ಯಾಂಡ್ಸಮ್ ಆಗಿರ್ಬೇಕು, ಹೈಟ್ ಆಗಿರ್ಬೇಕು, ಅವ್ನ್ ತುಟಿ ಹಂಗಿರ್ಬೇಕು, ಅವ್ನ್ ಕಣ್ಣು ಹಿಂಗಿರ್ಬೇಕು, ಅವ್ನ್ ಕೆನ್ನೆ ಹಿಂಗಿರ್ಬೇಕು, ತುಂಬಾ ಹ್ಯಾಂಡ್ಸಮ್ ಆಗಿರ್ಬೇಕು ಅನ್ನೋ ಕಂಪ್ಲೀಟ್ ಆಗಿ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ತೋರಿಸ್ಬೇಕು ಅಂತ ಅವ್ನ ನೋಡು ಅಂದಾಗ ಇವ್ನು ಹೇಳ್ತಾನೆ, ಸರಿ ಆಯ್ತು. ಇವಾಗ ಅಲ್ಲೊಂದು ಚಿಕ್ಕ ಹುಡುಗಿ ಕುತ್ಕೊಂಡು ಅಳ್ತಾ ಇರ್ತಾಳೆ. ನಾನ್ ಹೋಗ್ಬಿಟ್ಟು ಆ ಹುಡುಗಿ ಹತ್ರ ಯಾಕಮ್ಮ ಅಳ್ತಾ ಇದೀಯಾ, ಏನ್ ಬೇಜಾರಾಗಿದ್ಯಾ ಅಂತ ಹುಡುಗಿ ಹತ್ರ ನಾನು ಸಮಾಧಾನವಾಗಿ ಮಾತಾಡಿದ್ರೆ ಅವಾಗ ನಾನ್ ನಿನ್ಗೆ ಬಾಯ್ ಫ್ರೆಂಡ್ ಆಗೋ ಚಾನ್ಸಸ್ ಇದೆಯಾ ಅಂತ ಕೇಳಿದಾಗ ಈ ಚರಣಿನ ನೋಡ್ಬಿಟ್ಟು ನಾವು ಒಂದು ರಿಯಾಕ್ಷನ್ ಕೊಡ್ತೀವಲ್ಲ, ಚೀ ಅಂತ ಆತರ ಒಂದು ರಿಯಾಕ್ಷನ್ ಕೊಡ್ತಾಳೆ. ಏನು ನೀನ್ ಬಾಯ್ ಫ್ರೆಂಡ್ ನೋಡೋ, ನೀನ್ ಅಷ್ಟು ಒಳ್ಳೆ ಕ್ಯಾರೆಕ್ಟರ್ ಇಟ್ಕೊಂಡ್ರೆ ಕೂಡ ನೀನ್ ನನ್ಗೆ ಬಾಯ್ ಫ್ರೆಂಡ್ ಆಗೋ ಚಾನ್ಸಸ್ ಇಲ್ಲ, ಯಾಕಂದ್ರೆ ನಾನು ಹ್ಯಾಂಡ್ಸಮ್ ಆಗಿರೋನ್ನ ಕೇಳ್ದೆ ನೀನಲ್ಲ ಅಂತ ಹೇಳ್ತಾಳೆ. ಚೀಚಿ ಅಂತ ಹೇಳ್ಬಿಟ್ಟು ಅವಳ ಪಾಡ್ಗಳು ಎದ್ದೊಟ್ಟೋದ್ಲು. ಇದು ಅವ್ನಿಗೆ ಸ್ವಲ್ಪ ಕಷ್ಟವಾಗೇ ಇದೆ, ಇದ್ರೂ ಫ್ರೆಂಡ್ ಅಲ್ವಾ, ಆಯ್ತು ಬಿಡು ಪಾಸಿಟಿವ್ ಆಂಗಲ್ ಅಲ್ಲೇ ಎತ್ಕೊಳ್ಳೋಣ ಅಂತ ಅವ್ನಿಗೋನೆ ಸಮಾಧಾನ ಮಾಡ್ಕೊಂಡ. ಆದ್ರೆ ಒಂದು ವಿಷಯ ಮಾತ್ರ ನಾನು ಹೇಳ್ಬೇಕು, ಜಿಹೋಗೆ ನಮ್ ಹೀರೋಯಿನ್ ಅಂದ್ರೆ ತುಂಬಾನೇ ಇಷ್ಟ. ಯಾವಾಗ ಅವ್ನು ಓಪನ್ ಅಪ್ ಆಗಿ ಹೇಳ್ತಾನೆ ಅಂತ ನೋಡೋಣ. ಇವಾಗ ಹಂಗೆ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ನಮ್ ಹೀರೋಯಿನ್ ಮತ್ತೆ ಪಾರ್ಟ್ ಟೈಮ್ ಜಾಬ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು. ಇನ್ನೇನು ದೆವ್ವ ಓಡಿಸೋ ಕೆಲಸ ಅಂದ್ರೆ ಶಾಮನ್ ಲೇಡಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವ್ರಮ್ಮನು ಗೇಟ್ ಹತ್ರ ಬಂದ್ ನೋಡ್ತಾರೆ, ತುಂಬಾ ಜನ ನಿಂತಿರ್ತಾರೆ ಕ್ಯೂ ಅಲ್ಲಿ. ಆಹಾ ಪರವಾಗಿಲ್ವೇ, ಬರ್ತಾ ಬರ್ತಾ ಜನ ಜಾಸ್ತಿ ಬರ್ತಿದ್ದಾರೆ, ವ್ಯಾಪಾರನು ಚೆನ್ನಾಗ್ ಆಗ್ತಿದೆ, ನಮ್ಮ ಮಗಳು ಏರಿಯಾನಲ್ಲಿ ತುಂಬಾ ಫೇಮಸ್ ಆಗ್ತಿದ್ದಾಳಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಆ ಜಾಗಕ್ಕೆ ಒಂದು ವಯಸ್ಸಾದ ಲೇಡಿ ಒಬ್ರು ಬಂದು ಮಾತಾಡಿಸ್ತಾರೆ ನಮ್ ಹೀರೋಯಿನ್ ಅವ್ರ ಅಮ್ಮನ. ಈ ತರ ಈ ಜಾಗದಲ್ಲೇನಾ ಶಾಮನ್ ಲೇಡಿ ಇರೋದು, ಜ್ಯೋತಿಷ್ಯ ಹೇಳೋದು ಇಲ್ಲೇನಾ ಅಂತ ಕೇಳಿದಾಗ ಹೌದಮ್ಮ ಇಲ್ಲೇ ಅಂತ ಹೇಳ್ತಾರೆ. ಅವ್ರ ಪಕ್ಕದಲ್ಲೇ ಒಬ್ಬ ಇರ್ತಾನೆ, ಇದು ಬಂದು ಅಜ್ಜಿ ಅವರ ಮೊಮ್ಮಗ. ಈ ತರ ನಮ್ಮ ಮೊಮ್ಮಗನ್ ಬಗ್ಗೆನೆ ಕೇಳ್ಬೇಕಾಗಿತ್ತು ಅಂದಾಗ ಇಲ್ಲೇ ನಿಂತ್ಕೊಳ್ಳಿ ಕ್ಯೂ ಅಲ್ಲಿ, ಹಿಂಗೆ ಮುಂದಕ್ಕೆ ಹೋಗಿ ಅಂತ ಕಳ್ಸಿಕೊಡ್ತಾರೆ. ಆತರ ಅವನು ನಮ್ ಹೀರೋಯಿನ್ ಅವ್ರ ಅಮ್ಮನ ಪಾಸ್ ಮಾಡಿದಾಗ ಅವ್ರಿಗೊಂಥರ ಡಿಫ್ರೆಂಟ್ ಆದ ಫೀಲ್, ಮೀನ್ಸ್ ಆ ಹುಡುಗನ್ ಮೈಯಲ್ಲಿ ಏನೋ ಒಂದು ಕೆಟ್ಟ ಶಕ್ತಿ ಇರೋ ತರ ಅವ್ರಿಗೆ ಫೀಲ್ ಆಗ್ತದೆ. ಯಾಕಂದ್ರೆ ಇವ್ರು ಕೂಡ ಒಂದು ಶಾಮನ್ ಲೇಡಿನೇ ಅಲ್ವಾ, ಅವ್ರಿಗೆ ತುಂಬಾ ಚೆನ್ನಾಗಿ ಅದು ಫೀಲ್ ಆಗುತ್ತೆ. ಏನೋ ತಪ್ಪಾಗಿದೆ ಅಂತ ಅರ್ಥ ಆಯ್ತು. ಈಗ ಒಳಗಡೆ ಹತ್ರ ಎಲ್ಲಾರು ಒಬ್ಬೊಬ್ಬರೇ ಹೋದ್ರು. ಇವಳು ಕೂಡ ಹೇಳಿ ಹೇಳಿ ಸಾಕಾಗೋಯ್ತು. ಅದಾದ್ಮೇಲೆ ಈಗ ಡೋರ್ ತೆಕ್ಕೊಂಡು ನಮ್ ಹೀರೋ ಒಳಗಡೆ ಎಂಟ್ರಿ ಕೊಡ್ತಾನೆ. ಅವನ ಡೋರ್ ನ ತೆಗಿತಾನೋ ಇಲ್ವೋ, ನಮ್ ಹೀರೋಯಿನ್ಗಂತೂ ಫಸ್ಟ್ ಲುಕ್ ಅಲ್ಲೇ ಲವ್ ಆಗೋಯ್ತು. ಇವನೇ ಹ್ಯಾಂಡ್ಸಮ್ ಆಗಿದ್ದಾನೆ, ನನ್ ಬಾಯ್ ಫ್ರೆಂಡ್ ಆಗಿ ಬಂದ್ರೆ ಇವನೇ ಬರ್ಬೇಕು, ನಾನ್ ಫಿಕ್ಸ್ ಆಗ್ಬಿಟ್ಟೆ ಅಂತ ಹೇಳಿ ಕಣ್ ಹಾರಿಸದೆ ಅವನನ್ನೇ ನೋಡ್ತಾ ಇರ್ತಾಳೆ. ಬಟ್ ಇಲ್ಲಿ ಏನ್ ಟ್ವಿಸ್ಟ್ ಅಂದ್ರೆ ಒಂದ್ ಎರಡೇ ಕ್ಷಣದಲ್ಲೇ ಅವ್ನ ಹಂಗೆ ತಲೆ ಕೆಳಗಾಗಿ ನಡ್ಕೊಂಡ್ ಬರಕ್ಕೆ ಶುರು ಮಾಡ್ತಾನೆ. ಆದ್ರೆ ನೋಡಿ ಇವಳಿಗೆ ಇನ್ನೂ ಶಾಕ್ ಆಗೋಯ್ತು. ಇದಕ್ಕೂ ಮುಂಚೆ ನೋಡಿರ್ತೀರೋ ಅವ್ರ ಕನ್ಸಲ್ಲಿ ಒಂದು ಚಿಕ್ಕ ಹುಡುಗಿ ಬಂದು ನಿನ್ನ ನೋಡಕ್ ಬರೋನೊಬ್ಬ ಈ ತರನೇ ಬರ್ತಾನೆ ಅಂತ ಹೇಳಿರ್ತಾರೆ. ಆಕ್ಚುಲಿ ಈ ತರ ತಲೆ ಕೆಳಗಾಗಿ ಬರೋರ್ಗೆ ದುಷ್ಟಶಕ್ತಿಗಳಿಂದ ತೊಂದರೆ ಜಾಸ್ತಿನೇ ಇರುತ್ತೆ. ಅಮ್ಮಮ್ಮ ಅಂದ್ರೆ ಅವ್ರು 21 ದಿನದ ಮೇಲೆ ಬದುಕೋದಿಲ್ಲ. ಇವಾಗಿಂದ ಕೌಂಟ್ ಮಾಡಿದ್ರೆ 21 ಡೇಸ್ ಅಲ್ಲಿ ಅವರು ಸತ್ತೋಗ್ಬಿಡ್ತಾರೆ. ಸೊ ಆ ತರನೇ ನಮ್ ಹೀರೋ ಬರ್ತಾ ಇರೋದು. ಅಯ್ಯಯ್ಯೋ ನೋಡಕ್ಕೆ ಹ್ಯಾಂಡ್ಸಮ್ ಆಗಿದ್ದಾನೆ, ಫಸ್ಟ್ ಲುಕ್ ಅಲ್ಲೇ ಲವ್ ಆಗೋಯ್ತು, ನನಗಾಗಿರೋ ಅವನೊಬ್ನೇ ಅಂತ ನಾನು ಅನ್ಕೊಳ್ತಾ ಇದ್ದೆ. ಇವ್ನ ಆಯ್ಸ್ ಇಷ್ಟು ಕಡಿಮೆನಾ, ಇವ್ನ್ ಸತ್ತೋಗ್ತಾನ, ಇಲ್ಲ ಹೆಂಗಾದ್ರು ಮಾಡಿ ಇವ್ರನ್ನ ಕಾಪಾಡ್ಕೋಬೇಕು ಅಂತ ಹೇಳಿ ಅವ್ನ ಕರೆದು ಕೂರ್ಸ್ಕೊಂತಾಳೆ. ಅವ್ನೇ ಕಣ್ ಹಾರಿಸದೆ ನೋಡ್ತಾ ಇರ್ತಾಳೆ. ಸ್ವಲ್ಪ ತಲೆ ಅವ್ರ ಅಜ್ಜಿನೂ ಒಳಗಡೆ ಬರ್ತಾರೆ. ಬಂದು ಹೇಳ್ತಾರೆ, ಈ ತರ ನಮ್ಮ ಮೊಮ್ಮಗನ್ಗೆ ಏನಾಗಿದೆ ಅಂತ ಗೊತ್ತಿಲ್ಲಮ್ಮ, ಬರ್ತಾ ಬರ್ತಾ ಎಲ್ಲ ಒಂಥರ ಬ್ಯಾಡ್ ಆಗೇ ನಡೀತಾ ಇದೆ, ಒಂದೊಂದ್ಸತಿ ಆಕ್ಸಿಡೆಂಟ್ ಎಲ್ಲ ಕೂಡ ಆಗ್ತಾ ಇತ್ತು, ಆಲ್ಮೋಸ್ಟ್ ಸಾಯೋ ಬದುಕೋ ಸ್ಥಿತಿ ಕೂಡ ಹೊರಟೋಗ್ಬಿಟ್ಟಿದ್ದ, ದಯವಿಟ್ಟು ಅವ್ರನ್ನ ನೀವೇ ಕಾಪಾಡ್ಬೇಕು, ಅವ್ನಿಗೇನಾದ್ರೂ ಕೆಲವೊಂದು ಮಂತ್ರ ಪೇಪರ್ಗಳನ್ನ ಬರ್ದು ಕೊಡಿ ಅಂತ ಕೇಳ್ತಾ ಇರ್ತಾರೆ. ಅವಳಿಗೆ ಕಣ್ ಹಾರಿಸದೆ ನಮ್ ಹೀರೋನೇ ನೋಡ್ತಾ ಇರೋದು. ಹೌದು ನಾನೇ ಇವಾಗ ಇವ್ರನ್ನ ಕಾಪಾಡ್ಬೇಕು ಅಂತ ಅನ್ಕೊಳ್ತಾ ಇದೀನಿ, ನೋಡಕ್ ಹ್ಯಾಂಡ್ಸಮ್ ಆಗಿದ್ರೆ ಸಾಕು, ಅವ್ನ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂತ ಗೊತ್ತಾಗ್ಬಾರ್ದ ಅಂತ ಯೋಚನೆ ಮಾಡಿದವಳು ಒಂದು ಕ್ವೆಶ್ಚನ್ ನ ಕೇಳ್ತಾಳೆ ಹೀರೋ ಹತ್ರ. ಇವಾಗ ಒಂದು ಸ್ಟೆಪ್ಸ್ ಹತ್ರ ಒಂದ್ ಚಿಕ್ಕ ಹುಡುಗಿ ಕುತ್ಕೊಂಡು ಅಳ್ತಾ ಇರ್ತಾಳೆ. ಆ ಹುಡುಗಿನ ನೀವ್ ನೋಡ್ತೀರಾ, ಏನ್ ಮಾಡ್ತೀರಾ ಅಂದಾಗ ಇವ್ನು ಹೇಳ್ತಾನೆ, ನಾನು ಏನ್ ಮಾಡ್ತೀನಿ, ನಾನು ಹೋಗಿ ಆ ಹುಡುಗಿ ಪಕ್ಕದಲ್ಲಿ ನಿಂತ್ಕೊಂತೀನಿ ಅಂದಾಗ, ಏನು ನಿಂತ್ಕೊಂತೀಯಾ ಅಷ್ಟೇನಾ, ಆ ಹುಡುಗಿನ ನಗ್ಸೋದಕ್ಕೆ ಏನು ಟ್ರೈ ಮಾಡೋದಿಲ್ವಾ, ಹುಡುಗಿಗೆ ಸಮಾಧಾನ ಆಗೋ ತರ ಮಾತಾಡಲ್ವಾ ಅಂದಾಗ ಹೀರೋ ಹೇಳ್ತಾನೆ, ಇಲ್ಲ ನಾನು ಏನು ಮಾತಾಡಲ್ಲ, ಯಾಕಂದ್ರೆ ಹುಡುಗಿ ಯಾರಂತ ನನ್ಗೆ ಗೊತ್ತಿಲ್ಲ, ಹುಡುಗಿಗೆ ಸಮಾಧಾನ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹೋಗಿ ಪಕ್ಕದಲ್ಲಿ ನಿಂತ್ಕೊಳ್ತೀನಿ, ಅಟ್ಲೀಸ್ಟ್ ಅವಾಗಾದ್ರೂ ಆ ಹುಡುಗಿ ಅಳು ನಿಲ್ಸಿ ಆ ಹುಡುಗಿ ಏನಾದ್ರು ಹೇಳಿದ್ರೆ ನಾನು ಅದನ್ನ ಕೇಳಿಸ್ಕೊಂತೀನಿ ಅಂತ ಹೇಳ್ತಾನೆ. ಇದು ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಇರುತ್ತೆ. ಇದನ್ನ ಇವಳು ಚಿಕ್ಕ ವಯಸ್ಸಲ್ಲಿ ಇವಳು ಅಳ್ತಾ ಇದ್ಲಲ್ಲ ಸ್ಟೆಪ್ಸ್ ಹತ್ರ ಕೂತ್ಕೊಂಡು, ಅದಕ್ಕೆ ಅಪ್ಲೈ ಮಾಡಿ ನೋಡ್ತಾಳೆ. ಅಂದ್ರೆ ಅವಾಗ ಅವಳ ಹತ್ರ ಅಳ್ತಾ ಇರ್ಬೇಕಾದ್ರೆ ತುಂಬಾ ಜನ ಅವಳನ್ನ ಪಾಸ್ ಮಾಡ್ಕೊಂಡು ಹೋದ್ರು, ಬಟ್ ಯಾರು ಬಂದು ಅವಳ ಮುಂದೆ ನಿಂತಿದ್ದೆ ಆಗ್ಲಿ, ಸಮಾಧಾನ ಮಾಡಿದ್ದೆ ಆಗ್ಲಿಲ್ಲ. ಸೊ ಇವಾಗ ಯಾರಾದ್ರೂ ಹತ್ರ ಬಂದು ಪಕ್ಕದಲ್ಲಿ ನಿಂತಿದ್ರೆ ಆಲ್ಮೋಸ್ಟ್ ಅವಳಿಗೆ ತುಂಬಾನೇ ಸಮಾಧಾನ ಆಗ್ತಾ ಇತ್ತೇನೋ. ಅದನ್ನ ಯೋಚನೆ ಮಾಡಿದಳು, ನೀನೇ ನನಗೆ ಬಾಯ್ ಫ್ರೆಂಡ್ ಆಗಿ ಫಿಕ್ಸ್ ಆಗ್ಬಿಟ್ಟೆ, ನನ್ಗೆ ನೀನೇ ಬೇಕು ಅಂತ ಓಡೋಗಿ ಕೈಯೆಲ್ಲ ಹಿಡ್ಕೊಂತಾ ಇರ್ತಾಳೆ. ಅವ್ನಿಗೆ ಅಯ್ಯ ಇದೇನಿದೆ ಹುಡುಗಿ ಈ ತರ ಆಡ್ತಾ ಇದೆ ಅಂತ ನೋಡ್ತಾಳೆ. ಆಕ್ಚುಲಿ ಅದು ಸ್ಕೂಲ್ ಸ್ಟೂಡೆಂಟ್ ಅಂತ ಆಗ್ಲಿ ಏನಾಗ್ಲಿ ಇವ್ರಿಗೆ ಇನ್ನೂ ಗೊತ್ತಿಲ್ವಲ್ಲ ಯಾಕೆ ಹುಡುಗಿ ಹಿಂಗ್ ಆಡ್ತಾ ಇದೆ ಅಂತ ಇವ್ರು ನೋಡ್ತಾ ಇರ್ತಾರೆ. ಮೋಸ್ಟ್ಲಿ ಶಾಮನ್ಗೆ ದೆವ್ವಗಿವೆ ಹಿಡ್ಕೊಂಡ್ಬಿಟ್ಟಿದೇನೋ ಅಂತ ಒಂದ್ ಲುಕ್ ಅಲ್ಲಿ ನೋಡಿದವರು. ಅಜ್ಜಿಗೆ ಏನೋ ಅರ್ಥ ಆಗ್ತಾ ಇಲ್ಲ. ಸರಿ ಮೇಡಮ್ ಆಯ್ತು ಮೇಡಮ್, ಇವ್ನ್ಗೆ ತುಂಬಾ ಭಯ ಪಟ್ಟಿದ್ದಾನೆ, ಇವ್ನೇನೋ ಒಂಥರ ವಿಚಿತ್ರವಾಗಿ ನಡ್ಕೊಳ್ತಾ ಇದ್ದಾನೆ,
ಸ್ವಲ್ಪ ಮಂತ್ರ ಪೇಪರ್ಗಳನ್ನ ಬರ್ದು ಕೊಟ್ರೆ ಅದನ್ನ ತಗೊಂಡೋಗ್ತೀವಿ, ನಿಮ್ಮನ್ನ ಇನ್ನೊಂದ್ ದಿನ ಬಂದ್ ಮೀಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಅವರು ಅಲ್ಲಿಂದ ಹೊರಟೋದ್ರು. ಬಟ್ ನಮ್ ಹೀರೋಯಿನ್ಗೆ ಹೀರೋ ನೆನಪಾಗೆ ಇರುತ್ತೆ. ಇಲ್ಲ, ಇವ್ ನೋಡಕ್ ಇಷ್ಟು ಚೆನ್ನಾಗಿದ್ದಾನೆ, ಒಳ್ಳೆ ಕ್ಯಾರೆಕ್ಟರ್ ಇರೋ ಹುಡುಗ ತರನು ಇದ್ದಾನೆ, ಇವನನ್ನ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಬಾರ್ದು, ಅವ್ನ್ ನನ್ನವನೇ, ನಾನ್ ಅವನನ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ, ಹಿಂಗಾದ್ರು ಮಾಡಿ ಅವನನ್ನ ಕಾಪಾಡ್ಕೊಂತೀನಿ, ಆ ದುಷ್ಟಶಕ್ತಿಗಳಿಂದ ಅವನನ್ನ ದೂರನೇ ಇಡ್ತೀನಿ ಅಂತ ಅನ್ಕೊಂತಾಳೆ. ಇದ್ರ ಬಗ್ಗೆ ಅವ್ರ ಅಮ್ಮ ಹತ್ರ ಮಾತಾಡ್ಬೇಕಂತ ಕೂಡ ಅನ್ಕೊಂತಾಳೆ. ಆದ್ರೆ ಅಷ್ಟ್ರಲ್ಲಿ ಅವ್ರ ಅಮ್ಮನೇ ಬಂದ್ಬಿಟ್ಟು ಆ ಹುಡುಗನ್ ಬಗ್ಗೆ ಹೇಳ್ತಾರೆ. ಇಲ್ಲಿ ನೋಡಮ್ಮ, ನೀನು ಆ ಹುಡುಗನ್ ಕತೆಗೆಲ್ಲ ಹೋಗ್ಬೇಡ, ಆದ್ರೆ ನೀನ್ ಸೀರಿಯಸ್ ಆಗಿ ಕೂಡ ತಗೊಂಡ್ಬೇಡ, ನಾಲ್ಕ ಸಂಪಾದನೆ ಮಾಡದ್ವಾ ಅಂತ ಹೇಳಿ ಅವನನ್ನ ಬಿಟ್ಬಿಡು, ನೀನ್ ಸುಮ್ನೆ ಬೇಡದಿರೋದನ್ನೆಲ್ಲ ತಲೆ ಮೇಲೆ ಎಳ್ಕೊಂಬೇಡ, ಇದಕ್ಕೂ ಮುಂಚೆ ಆಗಿರೋ ತರ ಪ್ರಾಬ್ಲಮ್ ಆಗ್ಬಿಡತ್ತೆ ಅಂತ ಹೇಳ್ತಾರೆ. ಆದ್ರೆ ಇವಳ ಅವ್ರ ಅಮ್ಮ ಹತ್ರ ಕೇಳ್ಕೊಂತಿದ್ದಾಳ, ಅಮ್ಮ ಪ್ಲೀಸ್ ಅಮ್ಮ, ಏನಮ್ಮ ಈ ತರ ಎಲ್ಲ ಮಾತಾಡ್ತಾ ಇದೀರಾ, ಅವ್ನ್ ಸಾಯೋ ವಯಸ್ಸಮ್ಮ, ಎಷ್ಟು ಚಿಕ್ಕವನ್ ನೋಡಮ್ಮ, ನೋಡೋಕು ಎಷ್ಟು ಚೆನ್ನಾಗಿದ್ದಾನೆ, ಯಾಕಮ್ಮ ನೀನ್ ಸುಮ್ನೆ ಇದ್ರಲ್ಲ ಅಂತ ಇದೆಯಾ, ಬೇಡ ಹೆಂಗಾದ್ರು ಮಾಡಿ ಅವನನ್ನ ಕಾಪಾಡೋಣ ಅಂತ ಇವಳು ಅವ್ರ ಅಮ್ಮ ಹತ್ರ ತುಂಬಾ ಕೇಳ್ಕೊಂತ ಇದ್ದಾಳೆ. ಬಟ್ ಅವ್ರಮ್ಮ ಹೇಳ್ತಾರೆ, ಈ ಲೂಸು, ನಿನ್ಗೇನ್ ಮೆಂಟಲ್ ಆಗಿದ್ಯಾ, ಹೆಂಗೆ ಏನ್ ಮತ್ತೆ ಅದನ್ನೇ ಹೇಳ್ತಾ ಇದೀಯಾ, ಆಲ್ರೆಡಿ ಈ ತರ ಸಿಚುವೇಶನ್ ಇರೋ ಒಬ್ಬರನ್ನ ಕಾಪಾಡಕ್ ಹೋಗಿ ಏನಾಯ್ತು ಅಂತ ನಿನ್ಗೆ ಗೊತ್ತಲ್ವಾ, ಮತ್ತೆ ನೀನ್ ಇದನ್ನೇ ಮಾಡ್ತೀಯ ಅಂದಾಗ ಅವಳ ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡಿ ನೋಡ್ತಾಳೆ. ಆದ್ರೆ ಏನ್ ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡಿ ನೋಡಿದ್ಲು ಅನ್ನೋದನ್ನ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಮತ್ತೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಖಂಡಿತ ನೀವು ಲೈಕ್ ಮಾಡ್ರಿ, ನನ್ಗದು ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ, ಮತ್ತೆ ಇನ್ನಷ್ಟು ಜನಕ್ಕೆ ನಮ್ ವಿಡಿಯೋಸ್ ರೆಕಮೆಂಡ್ ಆಗುತ್ತೆ. ಖಂಡಿತ ನೀವು ಮಾಡ್ತೀರಾ ಅಂತ ನನ್ಗೆ ಗೊತ್ತು. ಸೊ ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡ್ಬಿಡಿ. ಅಂಡ್ ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.